ಥ್ಯಾಂಕ್ ಯು ವೆರಿ ಮಚ್. ಸುದೀಪ್ ಸರ್ ಈ ಕಡೆ ಸರಿ ಸರ್. ಲೋಕೇಶ್ ಸರ್ ನೆನ್ನೆ ಜಿ ಟಿ ಮಾಲಲ್ಲಿ ನಿಮಗೆ ಪ್ರಶ್ನೆ ಸರ್. ಜಿ ಟಿ ಮಾಲಲ್ಲಿ ಫ್ಯಾನ್ಸ್ ಮೀಟ್ ಆಗುತ್ತೆ. ಆ ಮೀಟಲ್ಲಿ ಒಂದು ಹೇಳ್ತೀರಾ ಅಂದರೆ ವಿಜಯ್ ಅವ್ರಿಗೆ ಕನ್ನಡಿಗರ ಸೌಂಡ್ ಹೇಗಿದೆ ಅಂತ ನೋಡಿ ಅಂತ. ಸೊ ಅದು ನೋಡಿದಾಗ ಅನಿಸ್ತು ಅಂದರೆ ಸಿನಿಮಾ ಸಂದರ್ಭದಲ್ಲಿ ಒಂದು ಕ್ರಿಯೇಟಿವ್ ಇದಿರುತ್ತಲ್ಲ ಸರ್, ಒಂದು ಪ್ರೀತಿಯ ಕಲಹ ಇಬ್ಬರು ಮಧ್ಯೆ ಇರ್ತಿತ್ತಾ ಅಂತ ಸ್ಕ್ರಿಪ್ಟ್ ವಿಚಾರದಲ್ಲಿ ಬಂದಾಗ. ಅಂದರೆ ಕನ್ನಡಿಗರು ಏನು ಬೇಕು ಅನ್ನೋದು ನನಗೆ ಗೊತ್ತು, ಇನ್ಪುಟ್ಸ್ ಒಂದಷ್ಟು ವಿಚಾರವಾಗಿ ಅವ್ರಿಗೆ ಏನಾದ್ರು ಹೇಳಿದ್ರಾ ಅಂತ ಆ ಮಾತು ಕೇಳಿದಾಗ ನಂಗೆ ಅನಿಸ್ತಾ ಇತ್ತು. ಖಂಡಿತ ಇರುತ್ತೆ ಸರ್. ಅವರೇನು ಪರ್ಫೆಕ್ಷನಿಸ್ಟ್ ಅಲ್ಲ, ನಾನೇನು ಪರ್ಫೆಕ್ಷನಿಸ್ಟ್ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಮಂಜುನು ಇದ್ದಾರೆ, ಚಕ್ರವರ್ತಿ ಅವ್ರು ಕೂತಿದ್ರು, ಕಣ್ಣನ್ ಅಂತ ನಾವೊಬ್ಬರು ಸ್ನೇಹಿತರು ಕೂತಿದ್ರು, ನಂದಕಿಶೋರ್ ಕೂಡ ಒಂದು ಭಾಗದಲ್ಲಿ ಬಂದು ಡಿಸ್ಕಷನ್ಗೆ ಕೂತಿದ್ರು. ಈ ಡಿಸ್ಕಷನ್ ಸರ್ ಸಿನಿಮಾ ನೋಡಿದ್ಮೇಲೆ ಎಲ್ಲರ ಪ್ರಶ್ನೆ ಇದೆ ಈಗಿರೋದೊಂದು, ಪ್ರೀಕ್ವಲ್ ಅಥವಾ ಸೀಕ್ವಲ್ ಬರುತ್ತಾ ಅಂತ ಸರ್. ನಿಮಗೇನೆ ಸರ್ ಪ್ರೀಕ್ವಲ್ ಅಥವಾ ಸೀಕ್ವಲ್ ಬರುತ್ತಾ ಅಂತ? ಅಪ್ಪ ಇವತ್ತಿರಪ್ಪ ನೀನು ಬೀನ್ ಟುಡೇ, ನಾಳೆಗೆ ಯಾಕೆ ಹೋಗ್ತಾ ಇದ್ದೀರಾ? ಮೊದಲೇ 2.5 ವರ್ಷ ಸಿನಿಮಾ ಮಾಡಿಲ್ಲ ಅಂತಾರೆ. 2.5 ವರ್ಷ ಸಿನಿಮಾ ಮಾಡಿ ಕೊಟ್ಟ ಮೇಲೆ ಆ ಖುಷಿಯಲ್ಲಿ ಇವ್ರಿಗೆ ಬಿಡ್ತಾ ಇಲ್ವಲ್ಲ ನೀವು, ಅವಲ್ಲ ನಾಳೆಗೆ ಹೋಗ್ಬಿಟ್ಟಿದ್ದೀರಾ. ಇನ್ನು ನಾನು ಫಸ್ಟ್ ಟೈಟಲ್ ಕಾರ್ಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸುದೀಪ್ ಸರ್, ಈಗ 2.5 ವರ್ಷ ಆದಮೇಲೆ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ ಮತ್ತು ಇಂಡಸ್ಟ್ರಿಗೆ ಒಂದು ಒಳ್ಳೆ ಚೈತನ್ಯ ಸಿಕ್ಕಿದಂಗೆ ಈ ಸಿನಿಮಾ ಬಂದಿದ್ದು. ಸೊ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಸುತ್ತಾ ಈಗ ವರ್ಷಕ್ಕೆ 1-2 ಸಿನಿಮಾ ಮಾಡಬೇಕಾಗಿತ್ತು, ನಾನು ತುಂಬ ಗ್ಯಾಪ್ ಆಯಿತು? ಸರ್ ನನಗೆ ಯಾಕೆ ಸರ್ ಅನ್ಸಲ್ಲ, ನಾನು ಎಷ್ಟು ಜಾಸ್ತಿ ಸಿನಿಮಾ ಮಾಡ್ತೀನೋ ಅಷ್ಟು ದುಡ್ಡು ಬರುತ್ತೆ, ನನಗೆ ಮರಿಬೇಡಿ. ಬಟ್ ಅದಾಗಲಿಲ್ಲ, ನಾನೇನು ಮಾಡಲಿ. ಇವಾಗ 2023 ಜುಲೈ ಸ್ಟಾರ್ಟ್ ಮಾಡಿದ್ದು, ಬಿಕಾಸ್ ಐ ವಾಂಟೆಡ್ ಟು ರಿಲೀಸ್ ಇಟ್ ಇನ್ 2023 ಡಿಸೆಂಬರ್. ಆ ಸ್ಪೀಡಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಾವು. ಫ್ಲಡ್ಸ್ ಬಂತು, ಹೆಚ್ಚು ಕಮ್ಮಿ ಆಯಿತು, ಡಿಲೇ ಆಯಿತು. ಡಿಲೇ ಆಗಿ ಮತ್ತೆ ಪ್ರಾರಂಭ ಆದಮೇಲೆ ಡೇಟ್ಸ್ಗಳು ಇಶ್ಯೂ ಸ್ಟಾರ್ಟ್ ಆಯಿತು. ಡೋಂಟ್ ಫರ್ಗೆಟ್, ಅಲ್ಲಿ ಸುನಿಲ್ ಇದ್ದಾರೆ, ವರು ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಶಿ ಆಲ್ಸೋ ಹ್ಯಾಡ್ ಟು ಗೋ ಟು ಸಮ್ ಅದರ್ ಫಿಲ್ಮ್ ಆವಾಗ ಅಲ್ವಾ. ಸಂಯುಕ್ತರು, ಇಳವರಸನ್ನ ಸರ್ ಬಿಸಿ ಇದ್ರು. ಹಾಗೆ ಏನಾಗುತ್ತೆ, ಕೂಡ್ಕೊಂಡ್ ಬರ್ತಾ ಇರಲಿಲ್ಲ. ಬಂದಾಗೆಲ್ಲ ಅವಾಗ ಶೂಟಿಂಗ್ ಮಾಡಿದ್ವಿ. ಕೆಲವು ಅಡಚಣೆಗಳು ಇರ್ತವೆ, ಹಾಗಂತ ಡಿಲೇ ಮಾಡಬೇಕು ಅನ್ನೋದಲ್ಲ. ಬಟ್ ಈಗಲೂ ಡಿಸ್ಕಸ್ ಮಾಡಿದ್ದೀವಿ ನೋಡಿ. ಫಾರ್ ಎಕ್ಸಾಂಪಲ್ ನಮ್ಮ ಬಿಲ್ಲಾರಂಗ ಭಾಷಾ ಡಿಸೆಂಬರಲ್ಲಿ ಸೆಟ್ ಇರಬೇಕಿತ್ತು. ಅಗೇನ್ ಅದು ಡಿಸ್ಕಷನ್ಸ್ ಆಗಿ ಸೆಟ್ಟು ನೋಡಿ ಹೆಂಗೆ ನಗ್ತಾ ಇದಾರೆ ಅವರು. ಸೆಟ್ ಡಿಸೈನ್ಸು ಅದು ಇದು ಇನ್ನೇನು ಹೋಗ್ಬಿಡ್ಬೇಕು ಡಿಸೆಂಬರ್ಗೆ ಅಂತಾರೆ. ಇವರು ಅನ್ನು ಭಂಡಾರಿ ಬರ್ತಾರೆ, ಹಾಗಲ್ಲ ಸರ್ ಇನ್ನು ಇದಾಗಿದೆ, ನಾವು ಸೆಟ್ ಹಿಂಗೆ ಅಂದ್ಕೊಂಡಿದ್ದೀವಿ, ಇಲ್ಲಿ ಹಿಂಗೆ ಆಗ್ತದೋ. ಯಾವಾಗ? ಜನವರಿ ಸರ್. ಓಕೆ ಜನವರಿ. ಈಗ ಜನವರಿ ಹತ್ತಿರ ಬರ್ತಾ ಇದೆ. ಮೊನ್ನೆ ಕರೆದೆ, ಜನವರಿಲಿ ಯಾವತ್ತಪ್ಪ ಸ್ಕೆಡ್ಯೂಲು? ಸರ್ ಎಲ್ಲ ರೆಡಿ ಆಗಿದೆ ಸರ್, ಆಮೇಲೆ ಇದನ್ನು ಯೋಚನೆ ಮಾಡಿದ್ವಿ, ಇದನ್ನು ಯೋಚನೆ ಮಾಡಿದ್ವಿ, ಎಲ್ಲ ಮಾಡಿ ಒಂದೇ ಸತಿ ಫೆಬ್ರವರಿಲಿ ಸ್ಟಾರ್ಟ್ ಮಾಡೋಣ ಅಂದರು. ಕುತ್ತಲ್ಲಿ 2 ತಿಂಗಳು ಆಗಿ ಮಾಡಿದ್ರ. ಈಗ ನಾನೇನು ಮಾಡಲಿ ಹೇಳಿ? ನಡೀತಾ ಇರುತ್ತೆ. ದಿಸ್ ಇಸ್ ನಾಟ್ ಸಮಥಿಂಗ್ ಐ ಡಿಸೈನ್ಡ್. ಬಟ್ ಒಂದು ಸತಿ ಕ್ಯಾಮ್ರಾ ಆನ್ ಆದಮೇಲೆ ನಾನು ಶ್ರಮ ಪಡಬಲ್ಲೆ ಸರ್. ಕ್ಯಾಮ್ರಾ ಆನ್ ಮಾಡೋದು ನನ್ನ ಕೈಯಲ್ಲಿಲ್ಲ, ಸತ್ಯ ಅದು. ಸೊ ಐ ಟ್ರೈ ಮೈ ಬೆಸ್ಟ್. ಅಫ್ಕೋರ್ಸ್ ಈ ಥರ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ. ಐ ಹೋಪ್ ಆ ಮೊಮೆಂಟಮ್ ಫಾಸ್ಟ್ ಆಗುತ್ತೆ, ಟೇಕ್ ಆಫ್ ಆಗುತ್ತೆ, ಆ್ಯಂಡ್ ಐ ಆಮ್ ಏಬಲ್ ಟು ಡೆಲಿವರ್ ಫಾಸ್ಟ್. ಸರ್ ಇನ್ನೊಂದು, ಈಗ ನಿಮ್ಮ ತಂದೆಯವರು ಕೂಡ ಸಿನಿಮಾ ನೋಡಿದ್ರು, ಅವರು ಏನು ಪ್ರತಿಕ್ರಿಯೆ ಕೊಟ್ಟರು ಅಂತ? ಯಾಕಂದರೆ ಅಮ್ಮ ನೋಡಬೇಕಿತ್ತು, ಅದು ಇದಾಯಿತು. ಬಟ್ ಆದರೆ ಅಪ್ಪಾಜಿ ನೋಡೋದ್ರಿಂದ ಅದೇನು ಅಂತ ಹೇಳಿ? ಸರ್ ನೀವು ನಂಬ್ತಿರೋ ನಂಬಿ ಬಿಟ್ಟರೆ ಬಿಡಿ, ನಾನು ಇನ್ನೂ ಸಂಪೂರ್ಣವಾಗಿ ನಾನೇ ಇನ್ನೂ ಸಿನಿಮಾ ನೋಡೋಕ್ಕಾಗಿಲ್ಲ. ನಮ್ಮ ತಂದೆನ ಕರ್ಕೊಂಡೋಗಿ ಥಿಯೇಟ್ರಲ್ಲಿ ಕೂರಿಸೋಷ್ಟು ಫಸ್ಟ್ ಹೊರಗಡೆ ಹೋಗಿದ್ದೆ ನಾನು, ಬಿಕಾಸ್ ನನಗೆ ಆ ಫಸ್ಟ್ ಕಾರ್ಡ್ ನೋಡೋಕ್ಕಾಗಲ್ಲ ಅಂತ. ಅದಾದಮೇಲೆ ಮತ್ತೆ ಹೋದೆ, ಕೂತ್ಕೊಂಡೆ. ಅದೇನೋ ಇಂಥದ್ದು ಅವ್ರು ಇಷ್ಟಪಡ್ತಾ ಇದ್ರು ನಮ್ಮ ತಾಯಿ ಅಂತ ಗೊತ್ತಾದಾಗ ಎದ್ದು ಹೊರಗಡೆ ಹೋಗ್ತಾ ಇದ್ದೆ ನಾನು, ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಟೇಕ್ ಇಟ್. ಸರ್ ದೇರ್ ಇಸ್ ಆಲ್ವೇಸ್ ಅ ಫಸ್ಟ್ ಟೈಮ್. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಸರ್. ಸೊ ನಾನು ಇನ್ನೂ ಅದನ್ನು ಐ ಆಮ್ ಜಸ್ಟ್ ಕೋಪಿಂಗ್ ಅಪ್ ವಿತ್ ದಟ್. ಬಟ್ ನಮ್ಮ ಫಾದರು ತುಂಬ ಇಮೋಷ್ನಲ್ ಆದರು ಸಿನಿಮಾ ನೋಡಿ. ಅವರು ಅಷ್ಟೇ ಈ ಜಸ್ಟ್ ಮಾತಲ್ಲಿ ಆಟೋಗ್ರಾಫ್ ಇಂಥದ್ದೆಲ್ಲ ತುಂಬ ಇಷ್ಟಪಡ್ತಾರೆ. ಹಿ ಆಲ್ಸೋ ಲವ್ಡ್ ದ ಫಿಲ್ಮ್ಸ್ ಬಿಕಾಸ್ ಆಫ್ ಅದರೊಳಗೆ ಇರುವಂಥ ಕೆಲವು ಲಾಜಿಕ್ ಸೀನ್ಸ್, ಬಿಕಾಸ್ ದ ಪರ್ಪಸ್ ಆಫ್ ದ ಸಿನಿಮಾ ಅಂತ ಹೇಳೋಣ, ಅದು ತುಂಬ ಇಷ್ಟಪಟ್ಟರು ಅವರು. ಆ್ಯಂಡ್ ಅದಾದಮೇಲೆ ಬೈಸೆಟ್ ಮಾಡಿ ನನ್ನ ಸಿಸ್ಟರ್ಸ್ ಹತ್ರ ಎಲ್ಲ ಮಾತಾಡಿದ್ದಾರೆ, ಅವ್ರು ನನ್ನ ಹತ್ರ ಮಾತಾಡಲ್ಲ. ಆ ಸೀಕ್ರೆಸಿ ನಾನು ಹಾಗೆ ಬಿಟ್ಬಿಡ್ತೀನಿ, ಐ ಡೋಂಟ್ ಡಿಗ್ ಇನ್. ಬಟ್ ಐ ಜಸ್ಟ್ ನೋ ಒನ್ ಥಿಂಗ್, ಹಿ ಮಿಸ್ಡ್ ಅಮ್ಮ ಅ ಲಾಟ್ ಈ ಸಿನಿಮಾ ನೋಡ್ಬೇಕಾದ್ರೆ. ಯಾಕಂದರೆ ಅವರಿಬ್ಬರು ಒಟ್ಟೊಟ್ಟಿಗೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದಿದ್ದು. ನಮ್ಮ ತಾಯಿ ಯಾವಾಗಲೂ ಒಂದು ಸಂಪ್ರದಾಯ ಏನಂದರೆ, ಫಸ್ಟು ಹೋಗಿ ಜನರುಗಳ ಮಧ್ಯದಲ್ಲಿ ಮಾರ್ನಿಂಗ್ ಶೋ ನೋಡೋರು. ಅವ್ರಿಗೆ ಅದು ತುಂಬ ಇಷ್ಟ, ಜಿಗ್ನಾ ಸಿಟಿ ಅದೆಲ್ಲ. ಅದಾದಮೇಲೆ ಬಂದು ಅಪ್ಪನೊಟ್ಟಿಗೆ ಒಂದು ಸತಿ ನೋಡೋರು. ಐ ಥಿಂಕ್ ಪೈಲ್ವಾನ್ ಇರಬೇಕು ಅಥವಾ ಕೋಟಿಗೂ ಬದ್ರಿ. ದಟ್ ವಾಸ್ ದ ಲಾಸ್ಟ್ ಶಿ ವೆಂಟ್ ಟು ದ ಥಿಯೇಟರ್. ಅದಾದಮೇಲೆ ವಿಕ್ರಾಂತರಣ ನೋಡೋಕ್ಕಾಗಲಿಲ್ಲ ಅವ್ರಿಗೆ ಥಿಯೇಟ್ರಲ್ಲಿ, ಮನೆಯಲ್ಲಿ ನೋಡಿದರು. ಇಟ್ ಈಸ್ ಕ್ವೈಟ್ ಇಮೋಷ್ನಲ್. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ನೌ. ಫ್ಯಾನ್ಸ್ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ, ಅವರು ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಸೆಲೆಬ್ರೇಷನ್ದಲ್ಲಿ ಹೆಂಗೆ ನಡೀತಾ ಇದೆ ಸರ್? ಸರ್ ಅವ್ರು ಮಾತಾಡ್ತಾ ಒಬ್ಬೊಬ್ಬರು ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಮಾತುಗಳು ಕೇಳಿದ್ರೆ ಅವರು ದೇ ಆರ್ ಸೋ ಹ್ಯಾಪಿ. ಮೈ ಹೋಲ್ ಟೀಮ್ ಈಸ್ ಸೋ ಹ್ಯಾಪಿ. ದಟ್ ಈಸ್ ಮೈ ಸೆಲೆಬ್ರೇಷನ್. ಅಷ್ಟೇ ಸರ್.
ಇದ್ರ ಮೇಲೆ ನಾನು ಹೋಗಿ ನಾನು ಟೆರಸಲ್ಲಿ ನಿಂತ್ಕೋತೀನಿ, ಟೇಬಲ್ ಹತ್ರ ನಿಂತ್ಕೋತೀನಿ, ಒಂದು ಕಾಫಿ ಹಾಕೊಂಡು ನಿಂತ್ಕೋತೀನಿ ಸರ್. ದಟ್ ಈಸ್ ಆಲ್. ನನ್ನ ಸೆಲೆಬ್ರೇಷನ್ ಅಲ್ಲೇ ಎಂಡ್ ಆಗೋಗುತ್ತೆ. ನಾನು ಈ ಧೂಮ್ ಧುಮಾಕ ನಾನು ಆ್ಯಕ್ಚುಲಿ ಅಷ್ಟು ಇದು ಮಾಡೋನಲ್ಲ. ಈ ಒಂದು ವಿಡಿಯೋ ಹಾಕಿದ್ರು, ಆ ಜನಗಳು ಥಿಯೇಟ್ರ್ ಮುಂದೆ ಆ ಥರ ಕೂಗಿ ಕಿರ್ಚಾಡಿ, ದಟ್ ಈಸ್ ಮೈ ಸೆಲೆಬ್ರೇಷನ್ ಸರ್. ಆ್ಯಂಡ್ ವಿಜಯ್ ಕರ್ನಾಟಕಕ್ಕೆ ಬಂದು ಅವರಿಗೆ ಸಿಗ್ತಾ ಇರೋ ಸೌಂಡು, ಅದು ನನ್ನ ಸೆಲೆಬ್ರೇಷನ್ನು. ಕಾರ್ತಿಕ್ ಇಸ್ ಮೈ ಫ್ರೆಂಡ್, ಅವರು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಮೈ ಸೆಲೆಬ್ರೇಷನ್. ಮಂಜು ಅವರು ನನಗೆ ಸಂಭಾಷಣೆ ಬರೆದು ಅವ್ರ ಮುಖದಲ್ಲಿ ನಗು ನೋಡ್ತಾ ಇದ್ದೀನಿ, ದಟ್ ಈಸ್ ಮೈ ಸೆಲೆಬ್ರೇಷನ್. ಪ್ರತಿಯೊಬ್ಬರು ಸರ್ ಕೂತಿರೋರು, ನನ್ನ ಶೇಖರ್ ಚಂದ್ರು ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಡಿ ಒ ಪಿ ಯಾರು ಅಂತ ಕೇಳ್ತಾರೆ, ದಟ್ ಈಸ್ ಮೈ ಸೆಲೆಬ್ರೇಷನ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ಸರ್ಕಲ್ ಅಂತ ಏನಿದೆ ಸರ್, ಸ್ವಲ್ಪ ದೊಡ್ಡದಾಗಿದೆ ಈಗ. ಸೊ ದಟ್ ಈಸ್ ಮೈ ಸೆಲೆಬ್ರೇಷನ್ ಸರ್. ನೆಕ್ಸ್ಟ್ ಕ್ವೆಶ್ಚನ್. Sir, Sharda here. ಹಾಯ್ ಶಾರದಾ. Yes, sir. ನನಗೆ ಅದೇ ಈಗ ಬಂತು ನೋಡಿ ಗ್ಲಾಮರ್ ರೂಮ್ಗೆ. Let's get to the good ಯಾಕಮ್ಮ part. ಲೇಟು ಪ್ರೆಸ್ ಮೀಟ್ಗೆ? Press meet ಲೇಟ್ ಇಲ್ಲ, ನಾನು ಇವತ್ತು ಬೇರೆಯವ್ರು ಮಾತಾಡಲಿ ಆಮೇಲೆ ಮಾತಾಡೋಣ ಅಂತ ಅಷ್ಟೇ. ನಾನು ಅಲ್ಲಿ ಅವಾಗಿಂದ ಇದ್ದೀನಿ. ಪ್ರೆಸ್ ಮೀಟಿಗೆ ಲೇಟಾಗಿ ಬಂದ್ರಿ ತಾವು? ಇಲ್ಲ ಸರ್. ಬಂದ್ರಿ ಶಾರದಾ. ಯಾಕೋ ನಮ್ಮನ್ನು ಮರೀತಾ ಇದ್ದೀರಾ ಶಾರದಾ? ಓಕೆ, ಅಂದರೆ ನನಗೆ ಲೆಟ್ಸ್ ಗೆಟ್ ಟು ದ ಗುಡ್ ಪಾರ್ಟ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್. ಆ್ಯಂಡ್ ಡು ಯು ಬಿಲೀವ್ ಡಿಸೆಂಬರ್ ಇಸ್ ಅ ಗೇಮ್ ಚೇಂಜರ್ ಫಾರ್ ಕನ್ನಡ ಸಿನಿಮಾ? ಅಟ್ಲೀಸ್ಟ್ ನಿಮ್ದು ನೋಡಿದ್ಮೇಲೆ. ಅಲ್ಲ ರೀ, ಎಲ್ಲ ಒಳ್ಳೆ ಸಿನಿಮಾ ಬಂದು ಡಿಸೆಂಬರಿಗೆ ಒಳ್ಳೆ ಹೆಸರು ತಂದು ಕೊಟ್ರೆ ನೀವು ಡಿಸೆಂಬರಿಂದ ನಾವು ಅಂತೀರಲ್ಲ. ಅಲ್ಲ, ಇದು ಎಷ್ಟು ಒಳ್ಳೇದು. ಸಾರಿ, ಕನ್ನಡ ಚಿತ್ರರಂಗದಲ್ಲಿ ಒಂದು 3-4 ಸಿನಿಮಾ ಡಿಸೆಂಬರಲ್ಲಿ ಹಿಟ್ ಆಗಿ ಡಿಸೆಂಬರಿಗೆ ಲಕ್ಕಿ ಆಯ್ತದು. ಅವತ್ತಿಂದ ಡಿಸೆಂಬರ್ ಶುಡ್ ಬಿ ವೆರಿ ಲಕ್ಕಿ ದಟ್ ದೇರ್ ಇಸ್ ಅ ಕನ್ನಡ ಇಂಡಸ್ಟ್ರಿ ವಿಚ್ ಸೆಲೆಬ್ರೇಟ್ಸ್ ದಟ್ ಮಂತ್. ವಿ ಎಂಡ್ ಆನ್ ಅ ಗುಡ್ ನೋಟ್ ಅಂತ ಅನ್ಕೊಂಡಿದ್ದೆ. ವಿ ಆರ್ ಎಂಡಿಂಗ್ ಆನ್ ಅ ಗುಡ್ ನೋಟ್. ಅದಕ್ಕೆ ಡಿಸೆಂಬರ್ಗೆ ಯಾಕೆ ಕ್ರೆಡಿಟ್ ಬಟ್ ಕೊಡ್ತಾ ಇದ್ದೀವಿ? ಡಿಸೆಂಬರ್ ಅಲ್ಲೇ ಅಲ್ವಾ ನಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದು ಅಂತ, ದ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದು. ಅದಿರ್ಬೋದು, ಬಟ್ ಆ ಮಂತಿಗೆ ಯಾಕೆ ಕ್ರೆಡಿಟ್ ಕೊಡ್ತೀರಾ? ನಮ್ಮ ಟೆಕ್ನಿಷಿಯನ್ಸಿಗೆ ಕೊಡಿ, ನಮಗೆ ಕೊಡಿ. ಕನ್ನಡ ಚಿತ್ರರಂಗ ಡಿಸೆಂಬರ್ನ ಭಾಳ ಸುಂದರವಾಗಿ ಮಾಡಿದ್ದ ನಮ್ಮ ಕನ್ನಡ ಚಿತ್ರರಂಗ ಕೊಡಿ. ಓಕೆ ಸರ್, Yes. ಡೆಫಿನೆಟ್ಲಿ ಟು ಅಜಿನೇಶ್, ವಿ ಹ್ಯಾವ್ ಟು ಗಿವ್ ಹಿಮ್. ಐ ರಿಯಲಿ ಲೈಕ್ ಯುವರ್ ಮ್ಯೂಸಿಕ್. Thank you so much, ma'am. Thank you. ಐ ವುಡ್ ಲೈಕ್ ಟು Coffee. ಮೆನ್ಷನ್. Thank you. Sir, one more second thing I wanted to ask you is how the maximum credit Sudeep would like to take from Max. Nimge maximum credit Sudeep would like to take from Max as an actor. The first title card that went wrong, I'll take credit for that. ಯಾಕಂದ್ರೆ ಅದರಿಂದ ಇನ್ನೊಂದು ಹೊಸ ಹೆಸರು ಸಿಕ್ತು ನನಗೆ. So I'll take credit for that. No, there is no credit. There is only celebration. There is only sharing. I think ಮ್ಯಾಕ್ಸಿಮಮ್ ಅಂತ ಹೇಳಿದ್ದು ಎಲ್ಲ ನಿಮ್ಗಳಿಂದಾನೆ. ಬಿಕಾಸ್ ನನಗೆ ಅದೇ ನಾನು ಲಾಸ್ಟ್ ಮೊನ್ನೆ ಒರಾಯಿನ್ ಅದೇನೋ GT ಮಾಲಲ್ಲೂ ಹೇಳಿದೆ ನಾನು, ದಟ್ ಫಸ್ಟ್ ಕ್ರೆಡಿಟ್ ಆ್ಯಂಡ್ ಥ್ಯಾಂಕ್ಸ್ ನಿಮಗೆ ಕೊಡ್ತೀನಿ. ಯಾಕಂದರೆ ನನಗೆ ಕೇವಲ ಇನ್ನೊಂದು 3-4 ದಿನ ಇದೆ ಅಂದಾಗ ಒಂದು 3 ದಿನಗಳಲ್ಲಿ ಮಾಡಿರೋ ಪ್ರೆಸ್ ಮೀಟಲ್ಲಿನೇ ನಾವು ಪಬ್ಲಿಸಿಟಿ ಅಂತ ಆಗಿದ್ದು. ಅದು ಬಿಟ್ಟು ನಾವೇನು ಮಾಡೋಕ್ಕಾಗಲಿಲ್ಲ. ಅದರೊಳಗಡೆ ಈ ಸಿನಿಮಾ ಅಲ್ಲಿಗೆ ರೀಚ್ ಆಯಿತು ಅಂದರೆ ಐ ವಾಂಟೆಡ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ದ್ಯಾಟ್. ಸೊ ಐ ಥ್ಯಾಂಕ್ ಯು ಫಾರ್ ದಟ್. ಕ್ರೆಡಿಟ್ ಅನ್ನೋದು ಏನು ಬರೋದಿಲ್ಲ ಶಾರದಾ ಅವರೇ. ಐ ಥಿಂಕ್ ಒಂದು ಸಿನಿಮಾ ಚೆನ್ನಾಗಾದ ತಕ್ಷಣ ಇದು ನಮಗೆ ಸಿನಿಮಾ ಗೊತ್ತು ಅನ್ನೋದು ಭಾಳ ದೊಡ್ಡ ತಪ್ಪಾಗ್ಬಿಡುತ್ತೆ. ಅಥವಾ ಸಿನಿಮಾ ಸೋತಾಗ ಅದು ನಮ್ಮ ಜವಾಬ್ದಾರಿ ಅಲ್ಲ ಅನ್ನೋದು ತಪ್ಪಾಗ್ಬಿಡುತ್ತೆ. ಸಿನಿಮಾ ಜಸ್ಟ್ ಹ್ಯಾಪನ್ಸ್ ಮ್ಯಾನ್, ಆ್ಯಂಡ್ ವಿ ಜಸ್ಟ್ ಟ್ರೈ ಟು ಮೇಕ್ ಅ ಗ್ರೇಟ್ ಫಿಲ್ಮ್ ಆ್ಯಂಡ್ ಇಟ್ ಬಿಕಮ್ ಅ ವೆರಿ ಬಿಗ್ ಫಿಲ್ಮ್. ಲಿಟಲ್ ಡಿಡ್ ವಿ ನೋ ದಟ್ ಇಟ್ ವಿಲ್ ಬಿಕಮ್ ದಿಸ್ ಬಿಗ್. ಬಟ್ ಒಂದು ಒಳ್ಳೆ ಸಿನಿಮಾ ಕೊಡೋ ಅನ್ನೋ ಪ್ರಯತ್ನ ಇತ್ತು. ನನ್ನ ಫ್ಯಾನ್ಸಿಗೆ ಒಂದು ಪ್ರಾಮಿಸ್ ಮಾಡಿದ್ದೆ, ಒಂದು ಒಳ್ಳೆ ಮಾಸ್ ಸಿನಿಮಾ ಕೊಡ್ತೀನಿ ಅಂತ, ಅಷ್ಟೇ ನನ್ನ ಪ್ರಯತ್ನ ಆಗಿತ್ತು. ಸೊ ಕ್ರೆಡಿಟ್ ತೊಗೊಳೋ ಜಾಗದಲ್ಲಿ ನಾನಿಲ್ಲ. ಐ ಕ್ಯಾನ್ ಓನ್ಲಿ ಜಾಯಿನ್ ಮೈ ಟೀಮ್ ಆ್ಯಂಡ್ ಸೆಲೆಬ್ರೇಟ್. One last question from my end. It's an observation I just made. Somehow Sharda, you can never have a last question. For After today- this, I'll get a call. Sir, ಒಂದೇನಂದ್ರೆ, from what I've observed, you have been a director is a director irrespective of the language, but you have been a trump card for other language directors, except for 1 or 2 from here. ಬೇರೆ language directors have scored with you in the lead. ಸೊ ನಮ್ಮವ್ರಿಗೆ ಯಾಕೆ ಇದಿಲ್ಲ ಅಂತ, ನಮ್ಮ ಡೈರೆಕ್ಟರ್ಸಲ್ಲಿ ಇಟ್ಸ್ ನಾಟ್ ಹ್ಯಾಪನಿಂಗ್ ಅಂತ. ಐ ಡೋಂಟ್ ಬಿಲೀವ್ ದಟ್. ಐ ಥಿಂಕ್ ನನಗೆ ಹುಚ್ಚ ಕೊಟ್ಟಿದ್ದು ಕನ್ನಡ ನಿರ್ದೇಶಕರು, 3 ಸತತವಾಗಿ ಫಿಲ್ಮ್ಫೇರ್ ಅವಾರ್ಡ್ ಕೊಟ್ಟಿದ್ದು ನನ್ನ ಕನ್ನಡ ನಿರ್ದೇಶಕರು. ಇಲ್ಲಿವರೆಗೆ ನನಗೆ ಒಂದು ಈಗ ಸಿಗಬೇಕು ಅಂದರೆ ಕಾರಣ ನನ್ನ ಕನ್ನಡ ನಿರ್ದೇಶಕರು. ಅದಾದಮೇಲೆ ನನಗೆ ಮ್ಯಾಕ್ಸ್ ಅಂತ ಸಿನಿಮಾ ಹೋಗೋ ತನಕ ಅಲ್ಲಿವರೆಗೂ ಪ್ರಾಣದಲ್ಲಿ ಇದ್ದಿದ್ದು ನನ್ನ ಕನ್ನಡ ನಿರ್ದೇಶಕರು. ಐ ಕಾಂಟ್ ಟೇಕ್ ದಟ್ ಆಸ್ ಅ ಕೋಟ್. ನನಗೇನಂತಂದರೆ
ಅಫ್ಕೋರ್ಸ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಅವ್ರುಗಳು ಮಾಡಿರೋ ಸಿನಿಮಾ ನಿಮ್ಗಳಿಗೆ ಬಹಳ ಇಷ್ಟ ಆಗಿರ್ಬೋದು. ಹ್ಯಾಪನ್ಸ್ ಮ್ಯಾಮ್, ಹ್ಯಾಪನ್ಸ್. ಬಟ್ ಸಮ್ಟೈಮ್ಸ್ ಎಷ್ಟೋ ಸಲ ನಾವು ಮನೇಲೂ ಕೂಡ ಊಟ ಮಾಡ್ತಾ 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 ಎಲ್ಲೋ ಒಂದು ಸತಿ ಹೋಗಿ ಹೋಟೆಲ್ ಊಟ ಮಾಡ್ಕೊಂಬಂದು ತುಂಬ ಚೆನ್ನಾಗಿತ್ತು ಅಂತೆ, ಬಟ್ ವಾಪಸ್ ಬಂದ್ಬಿಟ್ಟು ನಮ್ಮ ತಾಯಿ ಊಟನೇ ಸ್ಟಾರ್ಟ್ ಮಾಡ್ತೀವಿ ನಾವು ಅಲ್ವೇ. ನಮ್ಮ ನಿರ್ದೇಶಕರುಗಳು ನಮ್ಮ ತಾಯಿ ಇದ್ದಂಗಮ್ಮ. ಸೊ ಐ ಕಾಂಟ್ ಫರ್ಗೆಟ್ ದಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸರ್, ವಿಜಯ್ ಸರ್, ಸುದೀಪ್ ಸರ್, ನಿಮಗೆ ಸರ್, ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹುಚ್ಚ ಸಿನಿಮಾದಲ್ಲಿ ಸುದೀಪ್ ಸರ್ ಸಿಗರೇಟ್ ಸೇಯುವಂಥ ಒಂದು ಸ್ಟೈಲು ಇವತ್ತಿಗೂ ಪಾಪ್ಯುಲರ್. ಅದೊಂದು ಸ್ವ್ಯಾಗ್ ಸ್ಟೈಲ್, ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಸಿನಿಮಾದಲ್ಲೂ ಕೂಡ ಆ ಥರದ್ದು ಒಂದು ಎಲಿಮೆಂಟ್ಸ್ಗಳನ್ನ ಜಾಸ್ತಿ ನೋಡ್ತಾ ಹೋಗ್ತೀವಿ ನಾವು. ಅದು ಕೂಡ ಇಷ್ಟ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಜನ ಮಾತಾಡ್ತಾರೆ. ನೀವೇನು ಹೇಳಿ? ಸೇದಿ ಒಳ್ಳೆ ಅಭ್ಯಾಸ. ಆ್ಯಕ್ಚುಲಿ ಏನು ಇದಕ್ಕೇನು ಉತ್ತರ ಕೊಡಲಿ ನಾನು? ನಾನು ಸಿಗರೇಟ್ ಸ್ಮೋಕಿಂಗ್ ಸ್ಟೈಲ್ ಇಷ್ಟನಾ ನಿಮಗೆ? ನಾವಂತೂ ಸೈಲ ಸರ್, ಬಟ್ ನೋಡಿದಾಗ ಒಂಥರ ಥ್ರಿಲ್ ಕೊಡುತ್ತೆ, ಆ ಅಲ್ವಾ? ಇಷ್ಟ ಆಗುತ್ತೆ. ಅದೇ ಒಂದು ಮಹಿಮೆ. ನೋಡಿ, ವಿಜಯ್ ಅವ್ರು ಏನು ಮಾಡಿದ್ರು, ಈ ಸಿನಿಮಾದಲ್ಲಿ ನನ್ನ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಕೈಯಲ್ಲಿ ಕೊಳಲಂತೂ ಕೊಟ್ಟಿಲ್ಲ, ಸಿಗರೇಟ್ ಕೊಟ್ಟರು. ನಿಮ್ಮನ್ನು ಮೆಚ್ಚೋದಷ್ಟೇ ನನ್ನ ಉದ್ದೇಶ. ಹಾಗೋ ಹೀಗೋ ಸರ್, ಎಷ್ಟು ಸಿಗರೇಟ್ ಖಾಲಿ ಮಾಡಿದ್ರು ಸರ್ ಇದರಲ್ಲಿ, ಈ ಸಿನಿಮಾ ಕಂಪ್ಲೀಟ್ ಆಗಿ ಮುಗಿಸೋದಕ್ಕೆ? ಸರ್, ಎಷ್ಟೇ ಸೇದಿದ್ರು ಬಡ್ಜೆಟ್ ಒಳಗಿದೆ ಸರ್. ಸರ್, ಎಸ್ ಮ್ಯಾಮ್. ಬೆಳಗ್ಗೆ ಹೋಗಿ ಪ್ರಿಯಾ ಮೇಡಮ್ ಮತ್ತು ಮಗಳು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಹೊರಗೆ ಬಂದಿದ್ದ ನಾವು ಕಂಡ್ವಿ. ತುಂಬ ಖುಷಿಯಾಗಿ ಹೊರಗೆ ಬಂದರು. ಬಟ್ ಅವ್ರು ಯಾವ ರೀತಿ ವಿಮರ್ಶೆ ಕೊಟ್ಟರು ಅನ್ನೋದು ನಮ್ಗೆ ಬೇಕಿತ್ತು. ನಿಮ್ಮ ಜೊತೆ ಬಂದು ಏನೇನು ಹೇಳಿದ್ರು, ಹಂಚ್ಕೊಂಡ್ರು ಅಂತ. ಆ್ಯಂಡ್ ಆಲ್ಸೋ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಇವತ್ತಿಗೂ ಕೂಡ ಸೌಂಡ್ ಆಗ್ತದೆ, ಟ್ರೋಲಲ್ಲೆಲ್ಲ ಗಮನಿಸ್ತಾ ಇದೆ. ಒಂದೇ ಕಾಸ್ಟ್ಯೂಮಲ್ಲಿ ಮಿಂಚಿದ್ರು, ಆ ಕಾಸ್ಟ್ಯೂಮ್ ಎಲ್ಲೋಯ್ತು ಇವಾಗ ಅಂತ ಹೇಳಿ. ಸಿನಿಮಾ ಕೊನೆಯಲ್ಲಿ ನೋಡೋಕೆ ಹೋದ್ರೆ ಆ ಕಾಸ್ಟ್ಯೂಮ್ ಯಾವ ರೀತಿ ಇತ್ತು ನೋಡಿದ್ರಲ್ಲ, ಕರೆಕ್ಟ್ ಅದೇ ಇದೆ, ಹಾಗೇ ಇದೆ. ಅದು ಹಾಗೆ ಇಟ್ಕೊಂಡಿದ್ದೀನಿ ನಾನು. ಆ್ಯಂಡ್ ನನಗೆ ಪ್ರತಿ ಸಲ ಒಂದು ಯಾವ್ದಾದ್ರು ಒಂದು ಸಿನಿಮಾದಿಂದ ಒಂದು ಮೆಮೆಂಟೋ ಥರ ನಾನು ಐ ಟೇಕ್ ಇಟ್. ಆ್ಯಂಡ್ ಆ ಕಾಸ್ಟ್ಯೂಮ್ ನನ್ನ ಹತ್ರ ಇದೆ ಈಗ. ಆ್ಯಂಡ್ ಐ ಥಿಂಕ್ ಇವತ್ತವರೆಗೂ ನನಗೆ ಗೊತ್ತಿರೋ ಹಾಗೆ, ಫಾರ್ ಎಕ್ಸಾಂಪಲ್, ಕಾಸ್ಟ್ಯೂಮಿಂದ ವ್ಯಕ್ತಿ ಆಗಿಲ್ಲಮ್ಮ, ವ್ಯಕ್ತಿಯಿಂದ ಕಾಸ್ಟ್ಯೂಮ್ ಆಗುತ್ತೆ. ಅದು ನೀವಾಗಲಿ ನಾನಾಗಲಿ. ಸೊ ಐ ಥಿಂಕ್ ದಟ್ಸ್ ಆಲ್ ಇಟ್ ಇಸ್. ನೀವು ಕಾನ್ಫಿಡೆಂಟ್ ಆಗಿರೋ ತನಕ. ಆ್ಯಂಡ್ ಒಂದೇ ಬಟ್ಟೆ ಹಾಕಿದ್ರೆ ಏನಂತೆ ಅಲ್ವೇ, ಅದನ್ನು ಹಾಕೊಂಡು ಓಡಾಡ್ತಾ ಇರೋದು ಅದರಲ್ಲಿ. ಐ ಥಿಂಕ್ ಈ ಸಿನಿಮಾದಲ್ಲಿ ಹೈಲೈಟ್ ಅದೊಂದು. ಆ್ಯಂಡ್ ಅದನ್ನು ತುಂಬ ನೋಡಿ, ಅದು ಆ್ಯಕ್ಚುಲಿ ವೆರಿ ಸಿಂಪಲ್ ಕಾಸ್ಟ್ಯೂಮ್, ಬಟ್ ಹೋಗ್ತಾ ಹೋಗ್ತಾ ಒಂದು ಕ್ಯಾರೆಕ್ಟರ್ ಆಗಿ ಹೋಗುತ್ತೆ ಅದು. ಆ್ಯಂಡ್ ದೇವ್ ಡನ್ ಇಟ್ ವೆರಿ ವೆಲ್. ಅದಿದೆ ನಂತರ ಇದೆ. ಸರ್, ರವಿ ಕನ್ನಡ ಪಿಕ್ಚರಿಂದ ಸರ್. ಸರ್, ಯೂಶಲಿ ಸಿನಿಮಾಗಳು ರಿಲೀಸ್ ಆದ ನಂತರ ಆ ಸಿನಿಮಾನ ನೋಡಿದಂಥ ಬಹಳಷ್ಟು ಫ್ಯಾನ್ಸ್ಗಳು ಹೇಳುವಂಥ ಮಾತು ಅಂದರೆ, ಇತ್ತೀಚೆಗೆ ತುಂಬ ಆಗ್ತಿದೆ ಅದು. ಸಿನಿಮಾದ ಸ್ಕ್ರೀನ್ ಪ್ಲೇ ಸಖತ್ ಫಾಸ್ಟ್ ಇದೆ, ಸಖತ್ ಸ್ಲೋ ಇದೆ, ಇದು ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಕ್ಸ್, ನಾವು ಬಹಳಷ್ಟು ಥಿಯೇಟರ್ ವಿಸಿಟ್ ಕೊಟ್ಟಾಗ ಎಲ್ಲ ಆಡಿಯನ್ಸು ಸ್ಪೆಷಲಿ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡ್ತಾರೆ. ಅಂದರೆ ಒಂದು ಸೀನ್ ಮಿಸ್ ಆದರೆ, ಒಂದು ಶಾರ್ಟ್ ಮಿಸ್ ಆದರೆ ಸಿನಿಮಾ ಅರ್ಥ ಆಗಲ್ಲ. ಈ ಥರದ ಸ್ಕ್ರೀನ್ ಪ್ಲೇಗೂ ಸಹ ಆಡಿಯನ್ಸು ಕನೆಕ್ಟ್ ಆಗ್ತಾರೆ. ಅಂದರೆ ಈ ಆಡಿಯನ್ಸ್ ಮೈಂಡ್ಸೆಟ್ಟು ಯಾವ ಲೆವೆಲಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ, ಅಂದರೆ ಎಷ್ಟು ಕನೆಕ್ಟ್ ಆಗ್ತಾರೆ ಸಿನಿಮಾಗಳ ಜೊತೆ ಅಂತ. ಸರ್, ಈಗ ಫಾರ್ ಎಕ್ಸಾಂಪಲ್, ಇವತ್ತಿನ ಟ್ರೆಂಡೇ ಸ್ಪೀಡು ಸರ್. ಅದಕ್ಕೆ ಇವತ್ತು ನಾವು ಹೋಮ್ ಡೆಲಿವರಿಯಲ್ಲಿದ್ದೀವಿ. ಎನಿಥಿಂಗ್ ವಿ ವಾಂಟ್, ವಿ ಜಸ್ಟ್ ಆರ್ಡರ್ ಆ್ಯಂಡ್ ಇಟ್ ಕಮ್ಸ್. ಸ್ಪೀಡ್. ಇವಾಗ ಇಂಥ ಕತೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಯಾಕಂದರೆ ಎಲ್ಲ ಸಿನಿಮಾನೂ ನಾವು ತುಂಬ ಸ್ಪೀಡಾಗಿ ಹೇಳೋಕ್ಕಾಗಲ್ಲ, ಕೆಲವುದಕ್ಕೆ ಅದೇ ಅದರದ್ದು ಮೊಮೆಂಟಮ್ ಇರುತ್ತೆ. ಈ ಸಿನಿಮಾದಲ್ಲಿ ಸ್ಪೀಡ್ ಇರಲಿಲ್ಲ ಅಂದರೆ ನಾನು ನಿಮಗೆ ಬೋರ್ ಹೊಡಿಸ್ತೀವಿ. ಎಷ್ಟರಲ್ಲಿ ಹೇಳಬೇಕು ಅಷ್ಟರೊಳಗೆ ಹೇಳಬೇಕು. ಸೊ ಎಡಿಟಿಂಗ್ ಸ್ಟಾರ್ಟ್ ಆಗಿದ್ದು ಡಿಸ್ಕಷನಲ್ಲಿ ಸರ್. ಅಲ್ಲೇ ಡೈಲಾಗ್ ಟು ಡೈಲಾಗ್ ಎಡಿಟಿಂಗ್ ಸ್ಟಾರ್ಟ್ ಆಗಿತ್ತು. ಈ ಡೈಲಾಗ್ ಬೇಡ, ಆ ಎಕ್ಸ್ಟ್ರಾ ವರ್ಡ್ ಬೇಡ, ಅದನ್ನೆಲ್ಲ ತಗೊಂಡು ಬಂದಿದ್ದು ನಾವು. ಆ್ಯಂಡ್ ಐ ಥಿಂಕ್ ನಮಗೆ ಗೊತ್ತಿರೋ ಹಾಗೆ ಆ ಒಂದು ಸ್ಪೀಡ್ ಬೇಕು ಅಂತ ಹಠ ಹಿಡಿದು ಕೂತ್ಕೊಂಡ್ವಿ ನಾವು. ಫೈನಲ್ ಆಗಿ ಅಷ್ಟರಲ್ಲಿ ಇವಾಗ ನಾವು ಎಡಿಟಿಂಗ್ ಹೋದ್ಮೇಲೆ 2.25 ಗಂಟೆಗೆ ಸಿನಿಮಾ ತರೋದು ಬೇರೆ, ಮಾಡಬೇಕಾದ್ರೆ ಇದು 2.25 ಗಂಟೆ ಒಳಗೆ ಬರಬೇಕು. ಸೊ ಹಾಗಿದ್ದಾಗ ಒಂದೊಂದು ಸೀನ್, ಒಂದೊಂದು ಶಾರ್ಟ್ ಎಷ್ಟು ಸ್ಪೀಡಲ್ಲಿ ತೆಗಿಬೇಕು. ಐ ಥಿಂಕ್ ವಿಜಯ್ ಅವರು ಅದನ್ನು ಭಾಳ ಚೆನ್ನಾಗಿ ತೆಗೆದ್ರು. ಆ್ಯಂಡ್ ಗಣೇಶ್ ಅಲ್ಲಿ ಕೂತಿದ್ದಾರೆ, ವೆರಿ ವೆರಿ ಗುಡ್ ಎಡಿಟರ್ ಸರ್. ಆನ್ಲೈನಲ್ಲೇ ಹಿ ವಾಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ನಮಗೆ ಆ ಸ್ಪೀಡಲ್ಲೇ ಕಾಣಿಸ್ತಾ ಇತ್ತು. ಫೈನಲಾಗಿ ಕುತ್ಕೊಂಡಾಗ ನಾವು ಮಾಡಿದ್ದು ಬರೀ ಲೈಟ್ ಟ್ರಿಮಿಂಗ್ ಅಷ್ಟೇ ಸರ್. ಜಸ್ಟ್ ಕ್ರಿಸ್ಪಿನೆಸ್ ಆ್ಯಂಡ್ ಲಿಟಲ್ ಆಲ್ಟ್ರೇಷನ್ಸ್ ಆಫ್ ಪ್ಲೇಸ್ಮೆಂಟ್, ಪೊಸಿಷನಿಂಗ್ ಆಫ್ ದ ಶಾರ್ಟ್ಸ್ ಇವತ್ತಿಗಿದೆ ಸರ್. ನೀವು ಯಾರೇ ಥಿಯೇಟ್ರಿಗೆ ಹೋದರೂ, ನಾನು ನೋಡಿರೋ ಇದು ನನ್ನ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ರಿವ್ಯೂ ನೋಡೋಕೆ ಹೋದ್ರು ಹೇಳೋಕ್ಕೆ ಗೊತ್ತಾಗಲ್ಲ. ಲ್ಯಾಗ್ ಅಂತಾರೆ. ಆ್ಯಕ್ಚುಲಿ ಲ್ಯಾಗ್ ಅನ್ನೋದಲ್ಲ ಸರ್ ವರ್ಡ್. ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಹೇಳೋದು, ಸ್ವಲ್ಪ ದೊಡ್ಡದಾಗಿ ಹೇಳಿದ್ದಾರೆ. ಒಂದು ಸೀನ್ ಫಾಸ್ಟಾಗಿ ಫಿನಿಷ್ ಮಾಡಬೇಕಾಗಿರೋ ದೊಡ್ಡದಾಗಿ ಹೇಳಿದಾಗ ನಿಮಗೆ ಹಾಗೆ ಅನಿಸುತ್ತೆ. ಯಾರಾದರೂ ಒಬ್ರು ಮಾತಾಡ್ಬೇಕಾದ್ರೆ ಹೇಳಲ್ಲ, ಇಷ್ಟು ಚಿಕ್ಕ ಮ್ಯಾಟ್ರನ್ನ ಯಾಕೆ ಇವ್ನು ಇಷ್ಟೊತ್ತು ಹೇಳ್ದ ಅಂದ್ಬಿಟ್ಟು ಅಂತ. ಸೊ ಇವತ್ತಿನ ಟ್ರೆಂಡ್ ಏನಂದರೆ ಸ್ಟ್ರೇಟ್ ವಿಷಯಕ್ಕೆ ಬನ್ನಿ. ಫಾರ್ ಎಕ್ಸಾಂಪಲ್, ಹೈಲೈಟ್ ಆಫ್ ಮ್ಯಾಕ್ಸ್. ಮ್ಯಾಕ್ಸ್ ಯಾರು ಸರ್ ಆ್ಯಕ್ಚುಲಿ? ಅವ್ರ ಬ್ಯಾಕ್ಗ್ರೌಂಡ್ ಏನು? ಯಾಕೆ ಅವ್ರಿಗೆ ಹೆದರ್ತಾರೆ? ಯಾಕೆ ಅವ್ರಿಗೆ ಎಲ್ಲರೂ ಮ್ಯಾಕ್ಸ್ ಅಂದ ತಕ್ಷಣ ಫೋನಲ್ಲಿ ಅಕ್ಕ ಮ್ಯಾಕ್ಸ್ ಅಂತ ಕಿರಿಸೋ, ಮ್ಯಾಕ್ಸಾ ಇವನು ಯಾಕೆ ಇಲ್ಲಿಗೆ ಬಂದ
ಫ್ಲ್ಯಾಶ್ ಕಟ್ ಹೋಗಿಲ್ಲ ನಾವು, ಬಿಕಾಸ್ ವಿ ಡಿನ್ ವಾಂಟ್ ಟು ಎಕ್ಸ್ಪ್ಲೈನ್ ದಿ ಆಬ್ವಿಯಸ್. ಬಿಟ್ಬಿಡೋಣ. ಈಗ ಬೆಳದಿಂಗಳ ಬಾಲೆನ್ನೋ ಸಿನಿಮಾ ಅಂತ ಬಂದಾಗ ನಿಮ್ಮ ಮನಸ್ಸಿಗೆ ಬಿಟ್ಬಿಟ್ರು ಅದು ಹೆಂಗೆ, ಹುಡುಗಿ ಅನ್ನೋದು ಹೆಂಗಿರುತ್ತೆ ನೀವೇ ಥಿಂಕ್ ಮಾಡಿ ಅಂತ. ಹಾಗೆ ಅವ್ರ ಬ್ಯಾಕ್ಗ್ರೌಂಡ್ ನೀವು ಮಾಡಿ. ಇವಾಗ ಒಂದು ಲೈನ್ ಸಿನಿಮಾದ ಟೈಮ್ ಲೈನಲ್ಲಿ ಹೋಗ್ಬೇಕಾದ್ರೆ ಫ್ಲ್ಯಾಶ್ ಕಟ್ ಹೋಗೋದು ಬೇಡ, ಫ್ಲ್ಯಾಶ್ ಬ್ಯಾಕ್ ಹೋಗೋದು ಬೇಡ. ಹೀ ಈಸ್ ಅ ಡೇಂಜರಸ್ ಕಾಪ್, ಅಷ್ಟೇ, ಮುಗೀತಲ್ಲಿಗೆ ಬಿಟ್ಬಿಡೋಣ. ಸೊ ದೀಸ್ ಆರ್ ದ, ಇದು ಭಾಳ ಟಫ್ ಡಿಸಿಷನ್ ಸರ್. ನೀವು ಕೇಳಿರೋ ಪ್ರಶ್ನೆಗೆ ಈ ಡಿಸಿಷನ್ ನಾವೆಲ್ಲ ಮಂಜು ಇವರು ನಾವೆಲ್ಲ ಕುತ್ಕೊಬೇಕಾದ್ರೆ ಇದ್ರ ಬಗ್ಗೆ ಡಿಬೇಟ್ ನಡೀತಾ ಇತ್ತು. ಇಡಬೇಕಾ ಬೇಡವಾ, ಬೇಕಾ, ಒಂದೆರಡು ಶಾಟನ ಬೇಕಾ, ಯಾಕೆ ಅವನ್ನ ಹೆದರ್ತಾರೆ ಜನ, ಬೇಡ. ಫೈನಲ್ ಡಿಸಿಷನ್ ನಾವು ತೊಗೊಂಡಿದ್ದು ಬೇಡ ಸರ್, ವಿಲ್ ಸ್ಟಿಕ್ ಟು ದ ಆನೆಸ್ಟಿ ಆಫ್ ದ ಫಿಲ್ಮ್. ಇಲ್ಲಿ ಹೀರೋಯಿಸಮ್ಗೋಸ್ಕರ ತೋರ್ಸಕ್ಕೆ ಹೋಗ್ಬಿಡಿ. ಫಸ್ಟ್ ಕೈ ಎತ್ತಿದ್ದೆ ನಾನು, ದಯವಿಟ್ಟು ತೋರಿಸ್ಬೇಡಿ, ಸಿನಿಮಾಗೆ ಬನ್ನಿ. ಆದರೂ ಫ್ಯಾನ್ಸಿಗೆ, ಸಿನಿಮಾ ನೋಡೋರಿಗೆ ಒಂದು ಅಡ್ರಿನಲೈನ್ ರಶ್ ಇಲ್ಲ ಅಂದರೆ ಆಗಲ್ಲ. ಸೊ ಏನು ಮಾಡಬೇಕು, ಕ್ಲೈಮ್ಯಾಕ್ಸಿಂದ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ದಟ್ ಈಸ್ ಅ ಸ್ಕ್ರೀನ್ ಪ್ಲೇ. ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಪಾಯಿಂಟಲ್ಲಿ ಇಂಟ್ರೊಡಕ್ಷನ್ ಕೊಟ್ಟು ನಿಲ್ಲಿಸ್ಬಿಟ್ಟು ವಿ ವೆಂಟ್ ಬ್ಯಾಕ್. ಸೊ ದಟ್ ನಿಮಗೆ ಮುಂದೆ ಏನಾಗುತ್ತೆ ಅನ್ನೋದು ಆಲೋಚನೆ ಕೂಡ ಇರಲಿ, ಒಂದು ಹಿಂಟ್ ಕೊಟ್ಟಂಗೆ ನಾವು, ಪ್ಲಸ್ ಒಂದು ಸ್ಟೋರಿ ಸ್ಟಾರ್ಟ್ ಮಾಡಿದ ಹಾಗೆ. ಆದಷ್ಟು ಸ್ಪೀಡಲ್ಲೇ ಹೇಳಬೇಕಲ್ಲ ಸರ್. ಸೊ ಈವನ್ ಅ ಫ್ಲ್ಯಾಶ್ ಬ್ಯಾಕ್, ಒಂದು ಫ್ಲ್ಯಾಶ್ ಕಟ್ ಕೂಡ ನಾವು ಕಟ್ ಮಾಡಿದ್ದೀವಿ ಅಂದರೆ ಜಸ್ಟ್ ಟು ಬಿ ಆನೆಸ್ಟ್ ಟು ದ ಸ್ಕ್ರಿಪ್ಟ್ ಆ್ಯಂಡ್ ಟು ಮೇಂಟೈನ್ ಎ ಸ್ಪೀಡ್. ಸರ್, ಮೇಲಾಗಿ ನಿಮ್ಮ ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಎಷ್ಟೇ ನಾವು ಪ್ರಶ್ನೆಗಳನ್ನ ಕೇಳಿದ್ರು ಸಹ ನೀವು ಹೇಳಿದೆ ಒಂದೇ ರಾತ್ರಿ ನಡೆಯುವಂಥ ಕತೆ ತುಂಬ ಮಾತಾಡೋಕ್ಕಾಗಲ್ಲ ಅಂತ. ಬಟ್ ಆ ಒಂದೇ ಒಂದು ರಾತ್ರಿಯ ಕತೆ ದೊಡ್ಡ ಮಟ್ಟದ ಮ್ಯಾಜಿಕನ್ನು ಕ್ರಿಯೇಟ್ ಮಾಡಿದೆ ಸರ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಸರ್, ಥ್ಯಾಂಕ್ ಯು. ಕಾರ್ತಿಕ್ ಸರ್. ಸರ್ ನಮಸ್ತೆ, ಅರುಣ್ ಅಂತ ಪ್ರತಿನಿಧಿ ನ್ಯೂಸ್ ಚಾನಲಿಂದ. ಸರ್, ಬಿಗ್ ಬಾಸಲ್ಲಿ ಜಗದೀಶ್ಗೂ ಮತ್ತು ಚೈತ್ರ ಕುಂದಾಪುರ್ಗೂ ಒಂದು ಜಗಳ ನಡಿಬೇಕಾದ್ರೆ ಅಪ್ಪಂಗೆ ಹುಟ್ಟಿದ್ರೆ ಅನ್ನೋ ಒಂದು ಪದ ಬರುತ್ತೆ. ಅದೇ ಸಾಂಗು, ಅದೇ ವರ್ಡು ಈ ಒಂದು ಸಾಂಗಲ್ಲಿ ಬರುತ್ತೆ ಸರ್. ಅದು ಯಾಕಂದರೆ ನಿಮ್ಮ ಸಿನಿಮಾದಲ್ಲಿ, ಯಾಕಂದರೆ ನಿಮ್ಮ ಅಭಿನಯ ಚಕ್ರವರ್ತಿ ಭಾಷಾ ಅಂತ ಯಾಕಂದರೆ ನಿಮ್ಮ ಸಿನಿಮಾದಲ್ಲಿ ಆ ಥರ ಬರೋದು ಕೆಲವು ಫ್ಯಾನ್ಸ್ಗಳಿಗಾಗಿರ್ಬೋದು. ಇಲ್ಲ ಸರ್, ಅದು ಒಬ್ಬ ಪ್ರಪಂಚದಲ್ಲಿ ಲೋಫರ್ಗಳಂತ ಇರ್ತಾರೆ. ಹೆಣ್ಮಕ್ಳನ್ನ ಎತ್ತಾಕೊಂಡೋಗಿ ರೇಪ್ ಮಾಡಿ ಡಿಕ್ಕಿಯಲ್ಲಿ ಹಾಕೊಂಡವ್ರು, ಅವ್ರಿಗೆ ಹೇಳೋದು ಅಪ್ಪಂಗೆ ಹುಟ್ಟಿದ್ರೆ ಬಾರೋ ಅಂತ. ಅವ್ರಿಗೆ ಹೇಳಿರೋದು, ಒಳ್ಳೆಯವ್ರಿಗಲ್ಲ. ಮಿಸ್ಟೇಕೇ ಮಾಡ್ಕೊಬೇಡಿ. ಅದು ಹೇಳ್ತಾ ಇರೋದು ಅವರಿಗೆ, ನೋಡ್ತಾ ಇರೋರು ನೀವು ಒಳ್ಳೆಯವರು, ಅದು ನಿಮಗಲ್ಲ, ಬೇರೆ ಹೀರೋಗಳಿಗಲ್ಲ. ಇದು ಅವರಿಗೆ ಟಾಂಟ್ ಕೊಟ್ರ ಇವರಿಗೆ ಟಾಂಟ್ ಕೊಟ್ರ ಅನ್ನೋದು ಬೇಡ, ಯಾರಿಗೂ ಅಲ್ಲ, ಆ ಸಿನಿಮಾದಲ್ಲಿರೋ ವಿಲನ್ಸ್ಗೆ. ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಸರ್. ಕಾರ್ತಿಕ್ ಸರ್, ನಿಮಗೆ ಕಾರ್ತಿಕ್ ಸರ್. ಸಪೋಸ್ ಸರ್, ಈಗ ನಿಮ್ಮನೆ ಹುಡುಗಿ ಯಾರು ರೋಡಲ್ಲಿ ಹೋಗೋರು ನಿಮ್ಮನೆ ಹೆಣ್ಮಗುಗೆ ಕೈ ಹಾಕಿ ತೊಂದರೆ ಕೊಟ್ಟರೆ ನಾವು ಶುದ್ಧ ಕನ್ನಡದಲ್ಲಿ ಮಾತಾಡ್ತೀವ ಸರ್? ಸುಮ್ಮನೆ ಕರೆಕ್ಟಾ ಸರ್? ಎಂಥ ಒಳ್ಳೊಳ್ಳೆ ಪದ ಇದೆ ನಮ್ಮಲ್ಲಿ, ಅದನ್ನು ಯಾವುದೂ ಉಪಯೋಗಿಸಿಲ್ಲ ಸರ್. ನೀಟಾಗಿ ಹೇಳಿದೆ, ಅಪ್ಪಂಗೆ ಹುಟ್ಟಿದ್ರೆ ಬಾ ಅಂತ, ಅಷ್ಟೇ. ಅಲ್ಲಿ ಬಿಗ್ ಬಾಸಲ್ಲಿ ನಡೆದಿರೋ ಸಿಚುವೇಶನ್ ಬೇರೆ, ಇದು ಬೇರೆ, ಹೋಲಿಕೆ ಮಾಡಬೇಡಿ, ತಪ್ಪು. ಇದು ಲೋಫರ್ಗಳಿಗೆ, ಮಿಕ್ಕಿದ್ದೆಲ್ಲ ಒಳ್ಳೆಯವ್ರಿಗೆ. ಓಕೆ, ಥ್ಯಾಂಕ್ ಯು ಸರ್. ಕಾರ್ತಿಕ್ ಸರ್, ಸಾಮಾನ್ಯವಾಗಿ ಒಬ್ಬರ ಹತ್ರನೇ ಎರಡೆರಡು ವಾಯ್ಸ್ ಬರ್ತಾ ಇದೆ. ಕಾರ್ತಿಕ್, ನಿಮಗೆ ಎಸ್ ಮ್ಯಾಮ್. ಪ್ರಶ್ನೆ ಸರ್, ಸುದೀಪ್ ಸರ್, ಈಗಾಗಲೇ ಮ್ಯಾಕ್ಸ್ ಸಿನಿಮಾ ಹಲವು ದಾಖಲೆಗಳನ್ನು ಉಡಿಸ್ ಮಾಡಿದೆ. ಅಂದರೆ ಥಿಯೇಟರ್ ವೈಸ್ ಟಿಕೆಟ್ ಬುಕಿಂಗ್ ಕಲೆಕ್ಷನ್ ಇರಬಹುದು, ಜೊತೆಗೆ ಈಗ ಹೌಸ್ಫುಲ್ ಆಗಿರೋ ಅಂಥದ್ದು ಇರ್ಬೋದು ಸಂಡೇ ಆದಮೇಲೇನು. ಸೊ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಎಷ್ಟು ಕಲೆಕ್ಷನ್ ಮಾಡಿದೆ? ಐ ಡೋಂಟ್ ವಾಂಟ್ ಟು ಶೇರ್ ದಟ್. ಐ ಟೆಲ್ ಯು ವೈ. ನಾನು ನನ್ನ ಸಿನಿಮಾ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಇನ್ನೊಬ್ಬರನ್ನ ಕೆಳಗೆ ಹಾಕೋಕ್ಕಾಗಲಿ, ನನ್ನ ಸಿನಿಮಾ ಮಿಕ್ಕಿದವ್ರಿಗಿಂತ ಎಷ್ಟು ಚಿಕ್ಕದಂತ ತೋರ್ಸೋಕ್ಕೆ ನಾನು ಈ ಸಭೆಗೆ ಬಂದಿಲ್ಲಮ್ಮ. ಶೇರ್ಸ್ ಆರ್ ವೆರಿ ಪರ್ಸ್ನಲ್ ಆ್ಯಂಡ್ ಐ ಬಿಲೀವ್, ನಾನು ಆ್ಯಸ್ ಅನ್ ಆ್ಯಕ್ಟರ್ ನಾನು ಯಾವತ್ತೂ ಶೇರ್ ಹೇಳಿಬಿಟ್ಟು ನಾನು ಎಷ್ಟು ದೊಡ್ಡವನು ಚಿಕ್ಕವನು ಅಂತ ಹೇಳೋಕ್ಕೆ ಹೋಗಲ್ಲ. ನನ್ನ ಒಟ್ಟಿಗಿರುವಂಥ ಪ್ರತಿಯೊಬ್ಬ ಹೀರೋ ಅವರ ಶೇರ್ ಅವ್ರದ್ದು, ಅವರ ಸಿನಿಮಾ ಅವ್ರದ್ದು. ಇಲ್ಲಿ ಖಂಡಿತವಾಗ್ಲೂ ಕೂತ್ಕೊಂಡು ನಮ್ಮ ಸಿನಿಮಾ ಫಸ್ಟ್ ವೀಕ್ ಇಷ್ಟು ಮಾಡ್ತು ಅಂತ ಹೇಳಿ ನನ್ನನ್ನು ನಾನೇ ಯಾವುದೋ ಪೊಸಿಷನಲ್ಲಿ ಇಟ್ಕೊಳ್ಳೋಕೆ ಹೋಗೋಕ್ಕೆ ಆಸೆ ಪಟ್ಟು ಇದು ಬಂದಿದ್ದಲ್ಲ. ಇಲ್ಲಿದೆ ತುಂಬ ಚೆನ್ನಾಗಿ. ಐ ಮೇಡ್ ಶ್ಯೂರ್ ದಿಸ್ ವಾಸ್ ಮೈ ಲೈನ್. ಥ್ಯಾಂಕ್ಸ್ ಗಿವಿನ್, ನಾಟ್ ಸಕ್ಸಸ್ ಮೀಟ್. ದಿಸ್ ಇಸ್ ದಟ್. ಆ್ಯಂಡ್ ಸಕ್ಸಸ್ ಮೀಟ್ ಅಂದ ತಕ್ಷಣ ಬೇರೆ ಚಿತ್ರದವರು ಸಕ್ಸಸ್ ಮೀಟ್ ಮಾಡಿದ್ದಕ್ಕೆ ಅವ್ರಿಗೆ ಕೊಟ್ಟಿರೋ ಟಾಂಟ್ ಅಲ್ಲ, ನನಗಿಷ್ಟ ಇಲ್ಲ ಅಷ್ಟೇ. ನಾನು ಥ್ಯಾಂಕ್ಸ್ ಗಿವಿಂಗ್ ಮೀಟ್ ಅಂತ ಇಟ್ಟಿದ್ದೀನಿ. Because I really from the bottom of my heart wanted to thank you all, thank the audiences, thank my team, thank each one.
ಬಿಕಾಸ್ ಇದು ನಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಆಗ್ತಾ ಇರಲಿಲ್ಲ. ಇದಕ್ಕೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಕ್ಕೆ ಬಂದೆ. ಶೇರ್ಸ್ ಏನಿದೆ, ನನ್ನ ತಮಿಳ್ನಾಡಿಂದ ಬಂದಿರೋಂಥ ನನ್ನ ನಿರ್ಮಾಪಕರ ಮುಖದಲ್ಲಿ ನಗು ಕಾಣ್ತೇನಮ್ಮ ನಿಮಗೆ, ಅಷ್ಟು ಶೇರ್ ಬಂದಿದೆಯಮ್ಮ. ಸರ್ ಇನ್ನೊಂದು ಪ್ರಶ್ನೆ, ಸಿನಿಮಾ ನೋಡೋ ಸಂದರ್ಭದಲ್ಲಿ ನನಗೆ ಈ ಕ್ವಶನ್ ಅಂದ್ರೆ ಈ ಪ್ರಶ್ನೆ ತಲೆಗೆ ಕೇಳ್ತಾ ಇಲ್ಲ, ಕೇಳಿಸ್ತಾ ಹೇಳಿ. ಸಿನಿಮಾ ನೋಡೋ ಸಂದರ್ಭದಲ್ಲಿ ನನಗೆ ಈ ಪ್ರಶ್ನೆ ತಲೆಗೆ ಬಂತು. ಅಂದರೆ ಆಫ್ಟರ್ ವಿಟ್ನೆಸಿಂಗ್ ಟ್ವಿಸ್ಟ್ ಟರ್ನ್ ಅಂಡ್ ಕ್ಲೂಲೆಸ್ ಸೀನ್ಸ್ ಇನ್ ದ ಫಿಲ್ಮ್, ಒನ್ ನ್ಯೂ ವರ್ಡ್, ದ ಕೋಡ್ ವರ್ಡ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್. ಏನದು ಗೆಸ್ ಮಾಡ್ಬೋದಾ? ಏನು ಕೇಳಿಸಲ್ಲ, ಕೇಳಿಸ್ತೀನಿ. ಐ ಆಮ್ ನಾಟ್ ಏಬಲ್ ಟು ಹಿಯರ್ ಯು ಕ್ಲಿಯರ್ಲಿ. ಕ್ಯಾನ್ ಯು ಸರ್ ನೌ? ಯಾ, ಗೋ ಸ್ಲೋ ಆನ್ ಯೋರ್ ಕ್ವೆಶ್ಚನ್. ಆಫ್ಟರ್ ವಿಟ್ನೆಸಿಂಗ್ twist, turn and clueless scenes in the film, a new code word has been introduced. So can you crack the code word? ನಾನು ಕೋಡ್ ವರ್ಡ್ ಕ್ರ್ಯಾಕ್ ಮಾಡೋಂಥ ಸಿನಿಮಾನೇ ಮಾಡಿಲ್ವೇ? No sir, I have seen something. You have. Please enlighten me. Sir, can I give you a clue? Yes, The night ಅನ್ನೋ ವರ್ಡ್ ಅದನ್ನ ರಿಪ್ಲೇಸ್ ಮಾಡುತ್ತೆ. ನೈಟ್ ಅನ್ನೋ ವರ್ಡ್ ಅದನ್ನು ರಿಪ್ಲೇಸ್ ಮಾಡುತ್ತಾ? ಇದ್ಯಾಕೆ ರಾತ್ರಿ ಇಷ್ಟು ಕೆಲಸ ಕೊಡ್ತಾ ಇದ್ದೀರಾ ನನಗೆ? ಸರ್ ಅದಿಲ್ಲಾಂದ್ರೆ ಸಿನಿಮಾನೇ ಆಗಲ್ಲ ಸರ್. ನೋಡಿಮ್ಮ, ನನಗೆ ಗೊತ್ತಿರೋದು ಒಂದೇ, ನನ್ನ ಮ್ಯಾಕ್ಸು ದುಡ್ಡಿಲ್ಲ ಅಂದರೆ ಆಗ್ತಾ ಇರಲಿಲ್ಲ. ಅದು ಒಬ್ಬರು ಹಾಕಿದ್ದಾರೆ, ಸಿನಿಮಾ ಆಯಿತು. ಇನ್ನು ಮಿಕ್ಕಿದ್ದು ನೀವು ಉಂಟು, ಸಿನಿಮಾ ಉಂಟು. ಏನಾರು ಇದ್ರೆ ಹೇಳಿ, ನಾವು ಅರ್ಥ ಮಾಡ್ಕೋತೀವಿ. ಮ್ಯಾಕ್ಸ್ ಇಟ್ಸ್ ಸರ್, ಮ್ಯಾಕ್ಸ್ ಅಂದ್ರೆ ಒಂದು ರಾತ್ರಿನಲ್ಲಿ ನಡೆಯುವಂತ ಕತೆ ನೈಟ್. ಸೊ ನೈಟ್ ಅನ್ನೋ ಬದಲು ಮ್ಯಾಕ್ಸ್ ಅನ್ನೋದನ್ನ ಕೋಡ್ ವರ್ಡ್ ಆಗಿ ಈಗ ಆಡಿಯನ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಏನೋ ಗೊತ್ತಿಲ್ಲಮ್ಮ. ಇಟ್ಸ್ ಎ ಟ್ರಿಕಿ ಒನ್. ದಟ್ಸ್ ವೆರಿ ಸ್ವೀಟ್ ಆಫ್ ಯು ಟು ಸೇ ದಟ್. ನಮ್ಮ ತಲೆಗೇನು ಬಂದಿರಲ್ಲ ಆ ಥರ, ಬಟ್ ದಟ್ಸ್ ವೆರಿ ಸ್ವೀಟ್. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮ್ ಇಂಟ್ರೆಸ್ಟಿಂಗ್ ಆನ್ಸರ್ ಫ್ರಮ್ ಯು ಸರ್. ಏನು ನನಗೆ ಇವಾಗ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ, ಮಾತಾಡೋಕೆ ಹೋಗಿ ತುಂಬ ಕಾನ್ಷಿಯಸ್ ಆಗಿಬಿಟ್ಟಿದ್ದೀನಿ. ಇನ್ನು ಯಾರಿಗಾರ ಹೇಳಿದೆ, ಇದನ್ನು ಯಾರಿಗೋ ಹೇಳಿದ್ರು, ಇದು ಬರಬಾರ್ದು ಅನ್ನೋದಕ್ಕೆ ನಾನು ಇಷ್ಟು ಕಾನ್ಷಿಯಸ್ ಆಗಿ ಯಾವತ್ತೂ ಮಾತಾಡಿರಲ್ಲ. ತುಂಬ ಶತಪ್ರಯತ್ನ ಪಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ತುಂಬ ಹಿಂಗಿರೋದಕ್ಕೆ ನಾನು ಹಂಗಿಲ್ಲ. ನಾನು ತುಂಬ ಚೆನ್ನಾಗಿ ಮಾತಾಡೋನು. ದದ ಐ ವಿಲ್ ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್. ಅದನ್ನೇ ಸ್ವಲ್ಪ ಪೆಟ್ರೋಮ್ಯಾಕ್ಸ್ ಅಂದರೆ ಒಂದು ನೈಟ್ಗೆ ಒಂದು ಲೈಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದೇ ಈ ಮ್ಯಾಕ್ಸ್. ಥ್ಯಾಂಕ್ ಯು. ವಿಜಯ್ ಸರ್, ನಿಮಗೆ ಒಂದು ಪ್ರಶ್ನೆ ಕೇಳಲೇಬೇಕು. ಯಾಕಂದರೆ ತುಂಬ ವರ್ಷಗಳ ನಂತರ ಅಥವಾ ತುಂಬ ದಿನಗಳ ನಂತರ, ತುಂಬ ವರ್ಷಗಳ ನಂತರ ಅಂತ ಹೇಳ್ಬೋದು, ಸುದೀಪ್ ಸರ್ನ ಈ ಥರ ಒಂದು ರಗಡಾಗಿ ಮಾಸಾಗಿ ಮೈ ರೋಮಾಂಚನವಾಗಿ ನೋಡೋವಂಥ ಒಂದು ಅವಕಾಶ ಮಾಡಿ ಅಂಥ ಒಂದು ಕಥೆನ ಮಾಡಿದ್ರಿ. ಒಂದು ರಾತ್ರಿಲಿ ನಡೆಯುವಂಥ ಕತೆ, ಅದಕ್ಕೆ ಸುದೀಪ್ ಸರೇ ಮಾಡಬೇಕು ಅನ್ನೋಂಥದ್ದು. ಜೊತೆಗೆ ಆ ಕಥೆಯಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಚಿಕ್ಕದಾಗಿರುವಂಥ ಕಥೆನ ಅಷ್ಟು ಚೆನ್ನಾಗಿ ತೊಗೊಂಡು ಹೋಗುವಂಥದ್ದು ಹೇಗೆಲ್ಲ ಆಯಿತು ಸರ್ ಪ್ರೊಸೆಸ್ಸು? ಮತ್ತು ಈ ಸಕ್ಸಸ್ ಬಗ್ಗೆ ನೀವು ಹೇಳ್ತೀರಿ? ಮೂವಿ ನೋಡಿದ್ದೀರಾ ಸರ್? ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಷ್ಟೇ. ಆಲ್ಟರ್ನೇಟಿವ್ ನೋ ಆಲ್ಟರ್ನೇಟಿವ್, ಓನ್ಲಿ ಕಿಚ್ಚ ಸುದೀಪ್ ಸರ್ ಅಷ್ಟೇ. ಸರ್ ಸುದೀಪ್ ಸರ್ ನನ್ನ ಪ್ರಶ್ನೆ ನಿಮಗೆ ಸರ್. ಇಲ್ಲಿ ಮಾಲ್ತೇಶ್ ಚೆಕ್ಕಿನ್ ಅಂತ ಟಿ ವಿ ನೈನಿಂದ ಸರ್, ಈಗ ಸಿನಿಮಾದಲ್ಲಿ ಕೊನೆಗೊಂದು ಡೈಲಾಗ್ ಬರುತ್ತೆ ಸರ್, ಇಲ್ಲಿ ಬರ್ತಾ ಇರೋ ಯಾವ ನನ್ನ ಮಕ್ಕಳು ಸಮಾಜ ಸೇವೆ ಮಾಡೋರಲ್ಲ ಅನ್ನೋಂಥದ್ದು. ಸೊ ನಾನು ನಿಮಗೆ ಅಂದರೆ ರಿಯಲ್ ಲೈಫಲ್ಲಿ ಒಂದು ಕಂಪ್ಲೀಟ್ ಪೊಲೀಸ್ ಪವರು ಮತ್ತು ಪೊಲಿಟಿಕಲ್ ಪವರ್ ಸಿಕ್ಕರೆ ಏನು ಕ್ಲೀನ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಏನು ಬದಲಾಯಿಸೋಕೆ ಇಷ್ಟಪಡ್ತೀರಾ ಸರ್? ಅಂದರೆ ನಾನು ಏನೋ ಹೇಳಿದ್ರೆ ಅದು ಯಾರಿಗೋ ಹೇಳಿದೆ ಅಂತ ನೀವು ಆಗ್ತಿರಲ್ಲ, ಅದನ್ನು ಕ್ಲೀನ್ ಮಾಡೋಕ್ಕೆ ಇಷ್ಟ ಸರ್? ಖಂಡಿತ ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ಮೊದಲನೇ ಪ್ರಯತ್ನ ಅದೇ ಸರ್, ಅದನ್ನು ಕ್ಲೀನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾರಿಗೂ ಹೇಳ್ತಾ ಇಲ್ಲ, ಇದು ನಾವು ಹೇಳ್ತಾ ಇರೋದು ಡೈರೆಕ್ಟ್ ಆಗಿ. ಅದನ್ನು ಫಸ್ಟ್ ಕ್ಲೀನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ 28 ವರ್ಷ ಆಯಿತು, ಇನ್ನು ಅದನ್ನೇ ಕ್ಲೀನ್ ಮಾಡೋಕ್ಕಾಗಿಲ್ಲ. ನೀನು ಯಾರನ್ನ ಕ್ಲೀನ್ ಮಾಡಲಿ ಸರ್? ನಾನು ಅಲ್ಲ ಸರ್ ಹೇಳ್ತಾ ಇರೋದು ಸರ್, ಅಂದರೆ ಟಾಂಗ್ ಕೊಟ್ಟಿದ್ದೀರಾ ಅಂತ ನಾನು ಕೇಳ್ತಾ ಇಲ್ಲ ಸರ್. ರಿಯಲ್ ಲೈಫಲ್ಲಿ ಪವರ್ ಸಿಕ್ಕರೆ ಪೊಲೀಸ್ ಪವರು ಮತ್ತು ಪೊಲಿಟಿಕಲ್ ಪವರ್ ಸರ್ ತುಂಬ ಇಂಪಾರ್ಟೆಂಟ್ ಅನ್ನೋದು ರೋಲ್ ಪ್ಲೇ ಮಾಡುತ್ತೆ. ಬಟ್ ಸೋಷಿಯಲ್ ಲೈಫಲ್ಲಿ ಸರ್ ತುಂಬ ಇನ್ಸಿಡೆಂಟ್ಸ್ ಇದೆ. ಒಂದಿಷ್ಟು ನಿಮ್ಮ ಪರ್ಸೆಪ್ಷನಲ್ಲಿ, ನಿಮ್ಮ ಇಮ್ಯಾಜಿನೇಷನಲ್ಲಿ ಸರ್ ಈ ಸಿನಿಮಾದಿಂದಾನೇ ತೊಗೊತೀನಿ ಸರ್. ನನಗೆ ಆ ಥರ ಪವರ್ ಸಿಕ್ಕಿದ್ರೆ ನಮ್ಮ ಮನೆಯಲ್ಲಿ, ನಮ್ಮ ಊರಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಳು 3 ಗಂಟೆ ರಾತ್ರಿ ಓಡಾಡ್ಬೋದು ಸರ್. ಅಷ್ಟೊಂದು ಮಾತು ಕೊಡಬಲ್ಲೆ, ಇದಂತೂ ಮಾತು ಕೊಡಬಲ್ಲೆ ಸರ್. ಯಾವನಿಗೂ ದಮ್ಮಿರಲ್ಲ ಇನ್ನೊಬ್ಬ ಹೆಣ್ಮಕ್ಳ ಮೇಲೆ ಕೈ ಹಾಕಕ್ಕೆ, ಕಣ್ಣು ಹಾಕಕ್ಕೆ ಇದು ಮಾತು ಕೊಡ್ತೀನಿ ನಾನು. ಹಂಗಂತ ನೀವು ಸೇಫ್ ಆಗಿರ್ತೀರಿ. ಬಟ್ ನಾನು ಹೇಳಿದ್ದು ಮಾತ್ರ ಹೇಳ್ಬೇಕು ಹೊರಗಡೆ. ಸರ್ ಸುದೀಪ್ ಸರ್, ಇಲ್ಲಿ ನವೀನ್ ಅಂತ ಸರ್. ಇದು ರಾಜಮೌಳಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್, ಸಿನಿಮಾ ನೋಡ್ತೀನಿ ಅಂತ. ಸೊ ಸಿನಿಮಾ ತೋರಿಸ್ತೀರಾ, ಯಾವಾಗ ತೋರಿಸ್ತೀರಾ? ಅಥವಾ ಟ್ರೈಲರು ಅದೆಲ್ಲ ನೋಡಿ ಏನಾದ್ರು ಫೋನ್ ಮಾಡಿ ಹೇಳಿದ್ರೆ ಸರ್ ನಿಮಗೆ ಅವ್ರ ರಿಯಾಕ್ಷನ್? ನೋ ಸರ್, ಐ ಥಿಂಕ್ ಇಟ್ ಇಸ್ ಅ ವೆರಿ ಆರ್ಗ್ಯಾನಿಕ್ ಟ್ವೀಟ್.
ಅಲ್ಲಿನೂ ಬಂದಿರೋ ನ್ಯೂಸು ಆ್ಯಂಡ್ ಅವರು ನನ್ನ ಟ್ವೀಟಲ್ಲಿ ಫಾಲೋ ಮಾಡ್ತಾರೆ, ಸೊ ನೋಡಿರ್ತಾರೆ. ಅದು ಭಾಳ ಜೆನ್ಯೂನ್ ಆಗಿ ಅ ಫ್ರೆಂಡ್, ಡಿಯರ್ ಬ್ರದರ್ ಆಫ್ ಮೈನ್ ಅಂದ್ಕೊಂಡು ಅವ್ರು ನನಗೆ ಟ್ವೀಟ್ ಮಾಡಿದ್ದಾರೆ ಸರ್. ಪ್ರಪಂಚಕ್ಕೆ ಅವರು ರಾಜಮೌಳಿ ಸರ್, ನಮಗೂ ರಾಜಮೌಳಿನೇ. ಆದರೆ ನನ್ನ ನಿರ್ದೇಶಕರು ಸರ್, ಅವರು ನಾನು ಕೆಲಸ ಮಾಡಿದ್ದೀವಿ, ಎಷ್ಟು 2 ವರ್ಷ ಇದ್ದೀವಿ ಒಟ್ಟಿಗೆ ನಾವು, ಅಲ್ಲೊಂದು ಬಾಂಧವ್ಯ ಇರುತ್ತೆ. ಅದರಿಂದ ಬಂದಂಥ ಟ್ವೀಟು ನಾವು ಹೇಳಿ ಟ್ವೀಟ್ ಮಾಡಿಸಿ ಅದೆಲ್ಲ ಆಗಬೇಕಾಗಿಲ್ಲ. ಬಟ್ ಇನ್ನೊಂದು ಅವ್ರ ವಿಚಾರ ಏನಂದರೆ, ಅವರು ಸಿನಿಮಾನ ಅವ್ರ ಕುಟುಂಬ ಸಮೇತ ಬಹಳ ಪ್ರೀತಿಯಿಂದ ಯಾರು ಹೇಳಿದೆ ನೋಡ್ಕೊಂಡ್ಬಿಡ್ತಾರೆ ಸರ್. ಅವ್ರನ್ನ ಶೋ ಹಾಕ್ರಿ, ನಮಗೆ ಸ್ಕ್ರೀನ್ ಅರೇಂಜ್ ಮಾಡಿ ಅಂತ ಹೇಳೋ ಫ್ಯಾಮಿಲಿನೇ ಅಲ್ಲ ಅವರು. ಯಾವುದೋ ಥಿಯೇಟ್ರಲ್ಲಿ ಸ್ಟ್ರೈಟಾಗಿ ಹೋಗಿ ಕೂತ್ಕೊಂಡು ಇಡೀ 20-25 ಜನ ಫ್ಯಾಮಿಲಿ ಸರ್ ಅವರು, ಎಲ್ಲ ನೋಡ್ಕೊಂಡು ಬರ್ತಾರೆ ಅವರು. ಅವ್ರು ನೋಡಿದ ದಿನ ಅವರೇ ಹೇಳ್ತಾರೆ ನನಗೆ. ಆ್ಯಂಡ್ ಶೋ ಅರೇಂಜ್ ಮಾಡಬೇಕು ಅಂದ್ರೆ ಕೇಳ್ಕೊತಾರೆ ಸರ್, ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋ ವ್ಯಕ್ತಿನೇ ಅಲ್ಲ ಅವರು. ಅಪ್ಪಟ ಸಿನಿಮಾದವರು, ಸಿನಿಮಾ ಪ್ರೀತಿಸೋರು, ಸ್ಟ್ರೈಟ್ ನುಗ್ಗಿ ಸಿನಿಮಾ ನೋಡ್ತಾರೆ ಸರ್, ಯಾರಿಗೂ ಕಾಯಲ್ಲ ಅವರು. ಅವ್ರು ಟ್ವೀಟ್ ಮಾಡಿದ್ದಾರೆ ಅಂದರೆ ಈ ವಿಚಾರ ಅವ್ರಿಗೆ ತಲುಪಿದೆ ಅಂತ ಅರ್ಥ. ಆ್ಯಂಡ್ ಐಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ದಾದಾ ಇಲ್ಲಿ ನಿಮಗೆ ಸಾಕಷ್ಟು ಜನ ಪೊಲೀಸ್ ಆಫೀಸರ್ಸು ಫ್ರೆಂಡ್ಸ್ ಆಗಿರ್ತಾರೆ. ಸೊ ಅವ್ರು ಯಾರಾದರೂ ಸಿನಿಮಾ ನೋಡಿರ್ತಾರೆ, ಒಬ್ಬರಾದರೂ ಯಾರಾದರೂ ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ದುಂಟ? ಒಂದು 2-3 ಜನ ನೋಡಿದ್ದಾರೆ, ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ 1ನೇ ತಾರೀಕಲ್ವಾ, 1ನೇ ತಾರೀಕು ಆಲ್ಮೋಸ್ಟ್ ಒಂದು ಇಡೀ ದೊಡ್ಡ ಸ್ಕ್ರೀನ್ ನನಗೆ ಕೇಳಿಬಿಟ್ಟು ಫುಲ್ ಬ್ಲಾಕ್ ಮಾಡಿಸ್ಕೊಂಡಿದ್ದಾರೆ ಸರ್. ಸಂಪೂರ್ಣ ಪೊಲೀಸ್ ಫ್ಯಾಮಿಲಿ ಅವರೆಲ್ಲರೂ ನೋಡಬೇಕು ಅಂತ ಆಸೆ ಪಟ್ಟು. ಆ್ಯಂಡ್ ಎಲ್ಲಿವರೆಗೆ ಅಂದರೆ ಇನ್ವೈಟ್ ಮಾಡೋಕ್ಕೋಸ್ಕರ ನನಗೆ ಕರೆದಿಲ್ಲ. ಅವ್ರು ಹೇಳಿದ್ದು ಇಷ್ಟೇ, ಬಹಳ ಒಬ್ಬರು ದೊಡ್ಡ ಅಧಿಕಾರಿ ಫೋನ್ ಮಾಡಿ ನನಗೊಂದು ಶೋ ಅರೇಂಜ್ ಮಾಡಿ ಅಂತಂದರು. ನಾನು ಶೋ ಅರೇಂಜ್ ಮಾಡಿಕೊಟ್ಟಿದ್ದೀನಿ. ಕರೆಯೋದು ಮಾಡೋದು ಹಾಸ್ಪಿಟಾಲಿಟಿ ಸಂಪೂರ್ಣ ನಂದು ಸುದೀಪ್ ಅವರೇ. ಇದು ನಾನು ಮಾಡಲೇಬೇಕು, ನಾನು ಸಿನಿಮಾ ನೋಡ್ಕೊಂಬಂದಿದ್ದೀನಿ, ಐ ವಾಂಟ್ ಟು ಶೋ ಟು ಮೆನಿ ಪೀಪಲ್ ಅಂದ್ಬಿಟ್ಟು ಅವ್ರು ಅರೇಂಜ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಸರ್. 1ನೇ ತಾರೀಕು ನೋಡ್ತಾ ಇದ್ದಾರೆ ಅವರೆಲ್ಲ. ಸೊ ನೈಸ್ ಟು ಹಿಯರ್. ಸುದೀಪ್ ಸರ್, ಮತ್ತೊಂದಷ್ಟು ಕಲಾವಿದರನ್ನ ನಾವು ಪದೇ ನೋಡ್ತಾ ಇದ್ದೀವಿ, ನಮ್ಮ ಕಲಾವಿದರು ಇಲ್ಲಿರ್ತಕ್ಕಂಥವ್ರು. ಆದರೆ ಸಿನಿಮಾದಲ್ಲಿ ರೆಡಿನ್ ಕಿಂಗ್ಸ್ಲಿ ಮತ್ತು ಇಳವರಸು ಸರ್ ಇದ್ದಾರೆ. ಸೊ ಅವ್ರನ್ನ ನಾವು ಪದೇ ಮೀಟ್ ಮಾಡಿಲ್ಲ, ಅವ್ರು ಬಂದೂ ಇಲ್ಲ ಇಲ್ಲಿಗೆ. ಸೊ ಅವರಿಬ್ಬರ ಬಗ್ಗೆ 1-2 ಮಾತು ಹೇಳೋದಾದ್ರೆ ಸರ್. ಐ ಥಿಂಕ್ ನಮ್ಮ ಸಿನಿಮಾದಲ್ಲಿ ಒನ್ ಆಫ್ ದಿ ಮೇನ್ ಸಕ್ಸಸ್ ಆಫ್ ದ ಸಿನಿಮಾಗೆ ಒಂದು ಮೇನ್ ಸಕ್ಸಸ್ಗೆ ಕಾರಣ ಏನಂದರೆ ಇದರಲ್ಲಿ ಆದಂಥ ಕಾಸ್ಟಿಂಗ್ ಸರ್. ಐ ಥಿಂಕ್ ನಮ್ಮ ಸಿನಿಮಾದ ಯಾವುದೇ ಸಿನಿಮಾ ಸರ್, ಒಂದು ಕಾಸ್ಟಿಂಗ್ ಕರೆಕ್ಟ್ ಆದರೆ 25% ಗೆದ್ದಂಗೆ ನಾವು. ಮಿಕ್ಕಿದ್ದು DOP ಅದು ಇದು ಎಡಿಟಿಂಗ್ ಅಂತ ಅನ್ಕೊಳ್ಳೋಣ. ಕಾಸ್ಟಿಂಗ್ ನಮ್ಮ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರು. ಆ್ಯಂಡ್ ಪ್ರತಿಯೊಬ್ಬರು ಇವ್ರದ್ದೆಲ್ಲಾರ್ದು ಫೋಟೋಗಳು ಬಂದಾಗ ನನಗೆ ಬಂದು ಕೇಳೋರು, ಇವರು ಓಕೆನಾ ಸರ್, ಇವ್ರನ್ನ ಮಾಡಿದ್ದೀವಿ ಅವ್ರನ್ನ ಮಾಡಿದ್ದೀವಿ ಅಂತ. ನನಗೆ ಆ್ಯಕ್ಚುಲಿ ಐಮ್ ಲೀಸ್ಟ್ ವರಿಡ್ ಅಬೌಟ್ ಆಲ್ ದಟ್ ಸರ್. ನನಗೆ ಗೊತ್ತಿರೋದು, ನಾವು ನಿರ್ದೇಶಕರನ್ನು ನಂಬಬೇಕು, ಅಲ್ಲಿಗೆ ಬಿಟ್ಟುಬಿಡ್ಬೇಕು, ಎಲ್ಲಾದರೂ ಮೂಗು ತುರ್ಗಕ್ಕೆ ಹೋಗ್ಬಾರ್ದು. ನಾನು ಯಾವತ್ತೂ ಅದನ್ನು ಮಾಡಲ್ಲ. ನಿಮಗೆ ಓಕೆನಾ, ಓಕೆ ಹಾಕ್ಕೊಳ್ಳಿ ಸರ್. ಅವ್ರ ಬಗ್ಗೆ ಕೇಳೋದು, ಒಳ್ಳೆ ಕಲಾವಿದ್ರು ಹಾಕ್ಕೊಳ್ಳಿ ಸರ್. ಏನಕ್ಕಂತಂದರೆ ಸರ್, ಸಿನಿಮಾ ಜವಾಬ್ದಾರಿ ನನ್ನ ಬಹಳ ಧೈರ್ಯದಿಂದ ನಾನು ನನ್ನ ಭುಜದ ಮೇಲೆ ತೊಗೊಂಡು ಹೋಗ್ತೀನಿ ಸರ್. ನನಗೆ ಅದು ಅಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ನಾನು ಇಲ್ಲಿದ್ದೇ ವೇಸ್ಟ್. ಮಿಕ್ಕಿದ್ದು ಕಲಾವಿದರು, ಯಾರಾದರೂ ಕಲಾವಿದರೆ ನಮ್ಮ ಸಿನಿಮಾದಲ್ಲೂ ಎಲ್ಲ ಬರೀ ಹೆಸರಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಸರ್. ಅಂಥ ಸಿನಿಮಾಗಳಿದ್ರೆ ಓಕೆ. ಈ ಥರ ಸಿನಿಮಾದಲ್ಲಿ ನೀವು ಒಂದು ಆ್ಯಕ್ಟರ್ನ ನೋಡಿಬಿಟ್ಟು ಇವ್ರು ಇಂಥದ್ದೇ ಕ್ಯಾರೆಕ್ಟರ್ ಅಂದ್ಕೊಳ್ಳೋದಕ್ಕಿಂತ ಒಂದು ಒಳ್ಳೆ ಕಾಸ್ಟಿಂಗ್ ನೋಡಿಬಿಟ್ಟು ಇಂಥ ಪಾತ್ರ ಅಂತ ಹೋಗ್ತಾ ಅರ್ಥ ಆಗೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ಇಂಥ ಕಥೆಯಲ್ಲಿ. ಆ್ಯಂಡ್ ಐ ಥಿಂಕ್ ದೇ ಹ್ಯಾವ್ ಡನ್ ವೆರಿ ವೆಲ್. ಇಳವರಸನ್ ಸರ್ ಒಟ್ಟಿಗೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡಿದ್ದು. ವೆರಿ ಗುಡ್ ಆ್ಯಕ್ಟರ್. ಆ್ಯಂಡ್ ನಾನು ಕಿಂಗ್ಸ್ಲಿ ಅಲ್ಲ, ಅವರೊಟ್ಟಿಗೆ ಜಾಸ್ತಿ ಮಾಡೋಕ್ಕೆ ಸಿಕ್ಕಿಲ್ಲ, ಯಾಕಂದ್ರೆ ಅವ್ರು ಮಾತಾಡ್ತಾರೆ, ನಮ್ಮ ಡಿಕೆಯಲ್ಲಿ ಕೂತಿರೋರು. ಸೊ ಸಪ್ರೇಟಾಗಿ ತೆಗೆದಿದ್ದಾರೆ ಶಾರ್ಟ್ಸ್ ಇವರು. ಅವರೊಟ್ಟಿಗೆ ಅಷ್ಟು ಸಿಕ್ಕಲಿಲ್ಲ. ಬಟ್ ಆನ್ ದ ಸ್ಪಾಟ್ ಮಾತಾಡ್ಬೇಕಾದ್ರೆ ಈಸ್ ಅ ವೆರಿ ಫನಿ ಮ್ಯಾನ್ ಆ್ಯಂಡ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಇಳವರಸನ್ನು ತುಂಬ ಒಳ್ಳೆಯವರು ಸರ್. ಅಂದರೆ ನಮಗೆ ಅವರೊಟ್ಟಿಗೆ ಜಾಸ್ತಿ ಪಳಗಕ್ಕೆ ಅವಕಾಶ ಸಿಗಲಿಲ್ಲ, ಯಾಕಂದರೆ ಸಂಯುಕ್ತ ಅವ್ರನ್ನ ಬಿಡ್ತಾನೆ ಇರಲಿಲ್ಲ. ಅವ್ರ ಮಾತಾಡ್ತಾರೆ, ಸೈಡಿಗೆ ಕರ್ಕೊಂಡೋಗಿ 1000 ಕ್ವಶನ್ ಕೇಳಿ ಆ ಮನುಷ್ಯ ಸೆಟ್ ಬಿಟ್ಟು ಓಡೋಗಿಲ್ಲ ಸರ್. ಆ್ಯಕ್ಚುಲಿ ಆ ರೇಜಿಗೆ ಇವ್ರು ಕಾಟ ಕೊಟ್ಟಿದ್ದಾರೆ. ಸೊ ನಮ್ಮ ಹತ್ರ ಮಾತಾಡೋಕ್ಕಷ್ಟು ಅವಕಾಶ ಸಿಕ್ಕಿಲ್ಲ. ಸಿಕ್ಕಿರೋಷ್ಟು ಟೈಮಲ್ಲಿ ತುಂಬ ಒಳ್ಳೆ ವ್ಯಕ್ತಿ ಸರ್. ಮಿಕ್ಕಿದ ಅವ್ರಿಗೆ ಕೇಳಿ, ಅವ್ರು ಹೇಳ್ತಾರೆ. ಸರ್ ಈ ಸಕ್ಸಸ್ಸಲ್ಲಿ ಮಗಳ ಪಾತ್ರನೂ ಇರುವಂಥದ್ದು ಸರ್, ಆಡಿರುವಂಥದ್ದು. ಅವರಿಗೆ ಒಂದು ಟ್ರ್ಯಾಕ್ ಸಿಂಗಿಂಗಿಗೆ ಅಂತ ಕಳಿಸ್ಕೊಡ್ತೀನಿ ಅಜನೀಶ್ ಹತ್ರ. ಅಜನೀಶ್ ಅವರು ಒಂದು ಹಾಡು ಆಡಿಸ್ತಾರೆ. ಅದಾದಮೇಲೆ ಒಂದು ಮ್ಯೂಸಿಕ್ ಮಾಡಿ ಕಳಿಸ್ತಾರೆ. ನಾನು ಅದನ್ನು ಕೇಳ್ತೀನಿ. ಕೇಳಿಬಿಟ್ಟು ಒಂದು ಸ್ವಲ್ಪ ದಿನ ಆದಮೇಲೆ ನಾನು ನನ್ನ ಮಗಳಿಗೆ ಹೇಳ್ತೀನಿ, ನೋಡಮ್ಮ, ನಾನು ನೋಡಿದೆ ಸಿನಿಮಾ, ಯಾಕೋ ಸಾಂಗ್ ಸೂಟ್ ಆಗ್ತಾಯಿಲ್ಲ, ಸೊ ನಾನು ಚೇಂಜ್ ಮಾಡಿಬಿಟ್ಟು ಬೇರೆ ಹಾಡು ಹಾಕ್ತಾಯಿದ್ದೀನಿ ಅಂತಂದೆ. ಹೌದಾ, ಓಕೆ, ಯಾವ ಥರ, ಇದು ಸೂಟ್ ಆಗ್ತಾಯಿಲ್ಲ, ಬೇಡ, ನೀನು ಜಡ್ಜ್ಮೆಂಟ್ ಮಾಡಿದ್ದೆ ಅಂದರೆ ಕರೆಕ್ಟೇ ಇರುತ್ತೆ, ಬಿಡು ಅಂತ ಬಿಟ್ಟರು. ಅಜನೀಶಿಗೆ
ನನಗೆ ಇಬ್ಬರಿಗೆ ಗೊತ್ತಿತ್ತು ಈ ಹಾಡು ಸಿನಿಮಾದಲ್ಲಿದೆ ಅಂತ, ಅವರಿಗೂ ಗೊತ್ತಾಗಿದ್ದು ಸಿನಿಮಾ ನೋಡಿದಾಗಲೇ. ಅಲ್ಲಿ ಹಾಗೆ ಇಟ್ಟಿದ್ದೆ, ಸರ್ಪ್ರೈಸಲ್ಲಿ ಇಟ್ಟಿದ್ದೆ. ಈ ಮಧ್ಯದಲ್ಲಿ ಅವರಿಗೆ ಒಂದು 2 ಸಿನಿಮಾ ಆಫರ್ ಬಂದಾಗ ಫ್ರೆಂಡ್ಸ್ ಕೇಳ್ತಾ ಇದ್ರು ಅಂತ ಎಲ್ಲ ಬಂದು ನನ್ನ ಹತ್ರ ಹೇಳೋರು, ಎಲ್ಲ ಓಕೆ, ನಿಮ್ಮ ಫಾದರ್ ಸಿನಿಮಾ, ನಿಮ್ಮ ತಂದೆ ಸಿನಿಮಾದಲ್ಲೇ ನೀವು ಯಾಕೆ ಡೆಬ್ಯೂ ಮಾಡಲಿಲ್ಲ ಅಂತ ಕೇಳ್ತಾ ಇದ್ರು. ನಂಗೆ ಉತ್ತರ ಕೊಡೋಕೆ ಗೊತ್ತಾಗ್ತಾ ಇಲ್ಲಪ್ಪ ಅಂತ ಹೇಳೋರು. ಸೊ ಸಿನಿಮಾ ರಿಲೀಸ್ ಆಗಿ ಅವ್ರು ನೋಡಿದ್ದನ್ನು ಕರೆದು ಹೇಳಿದೆ, ಈಗ ನಮ್ಮ ಹ್ಯಾಪಿ, ನಾನು ನಿಮ್ಮ ಅಪ್ಪನೊಟ್ಟಿಗೆ ಡೆಬ್ಯೂ ಮಾಡಿದ್ದೆ ಆಗ್ಬಿಟ್ಟು. ಸೊ ಇಟ್ಸ್ ಒನ್ ಆಫ್ ದಿ, ಅವ್ರು ಹಾಡೋದು ಹಾಡು ಕೂಡ ನೋಡಿ ತುಂಬ ಒಂದು ಪ್ರೈಮ್ ಟೈಮಲ್ಲಿ ಬರುತ್ತೆ ಹಾಡು, ಎಲಿವೇಟ್ ಮಾಡುತ್ತೆ ಆ ಸೀನನ್ನು. ಐ ಥಿಂಕ್ ಐ ಗಿವ್ ಅ ಲಾಟ್ ಆಫ್ ಕ್ರೆಡಿಟ್ ಟು ಅಜನೀಶ್. ಅವರು ಫುಲ್ ಥಾಟ್ ಪ್ರಾಸೆಸ್ಸಲ್ಲಿ ಹಾಕಿ ಆ್ಯಂಡ್ ಇನ್ನೊಂದು, ಖಂಡಿತವಾಗ್ಲೂ ಅವ್ರು ನನ್ನ ಮಗಳು ಅಂತ ಹಾಡಿಸಿಲ್ಲ, ಅವರೊಂದು 2-3 ಕಡೆ ಹಾಡೋದು ಕೇಳಿದಾಗ ಅವ್ರು ಬಂದು ನನಗೆ ಕೇಳಿದ್ರು, ಸರ್ ನನಗೊಂದು ತುಂಬ ಸ್ಟ್ರಾಂಗ್ ವಾಯ್ಸ್ ಬೇಕು ಸರ್, ಒಂಥರ ಬೇಕು ನನಗೆ, ಹಾಡ್ತಾರ ಪರವಾಗಿಲ್ಲ, ಕರೆದ್ರೆ ನೀವೇನು ತಪ್ಪು ತಿಳ್ಕೊಳಲ್ವ. ಅದೇ ಅಪ್ಪ, ನಿಮ್ಮಂಥವ್ರ ಕೈ ಕೆಳಗಡೆ ಶಿ ಈಸ್ ಗೆಟಿಂಗ್ ಎನ್ ಆಪರ್ಚುನಿಟಿ, ಶಿ ಈಸ್ ಬ್ಲೆಸ್ಡ್, ಪ್ಲೀಸ್ ಟೇಕ್ ಹರ್ ಅಂದ್ಬಿಟ್ಟು. ಸೊ ಐ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೈ ಡಾಟರ್ ಅನ್ ಆಪರ್ಚುನಿಟಿ. ಐ ರಿಯಲಿ ಮೀನ್ ಇಟ್. ಇಟ್ಸ್ ವೆರಿ ಸ್ವೀಟ್ ಆಫ್ ಯು. ಅವರ್ ಪ್ಲೆಜರ್. ಆ್ಯಂಡ್ ಲೈನ್ಸಲ್ಲಿ 70% ಆಫ್ ದ ಲೈನ್ಸ್ ಬರೆದಿದ್ದು ಕೂಡ ಸಾನ್ವಿ ಅವರೇನೆ. ಆ ಕ್ರೆಡಿಟ್ಸ್ ಅವರಿಗೆ ಹೋಗಬೇಕು. Sudeep sir. Thank you so much. Last question. Yes, last question. Sir, while Max is declared as a hit in Kannada, how is the acknowledgement in Telugu and Tamil, sir? Telugu is okay, ma'am. I think publicity has failed very badly there. I will ಅದನ್ನು ಹೇಳೋದಕ್ಕೆ ನಾನು ಹೆಸಿಟೇಟ್ ಮಾಡೋದಿಲ್ಲ. ಇಟ್ ಇಸ್ ಓಕೆ ದೇರ್, ಬಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಸಿನಿಮಾಗೆ. ಐ ಥಿಂಕ್ ಮ್ಯಾಕ್ಸಿಗೆ ಅಲ್ಲಿ ಇಟ್ ಡಿಸರ್ವ್ಡ್ ಅ ಲಿಟಲ್ ಮೋರ್ ಬೆಟರ್ ಟ್ರೀಟ್ಮೆಂಟ್ ಅಂತ ಅನ್ನಿಸ್ತು ಫ್ರಮ್ ದ ಪೀಪಲ್ ಹೂ ಎಕ್ಸಿಕ್ಯೂಟೆಡ್. ತಮಿಳಲ್ಲಿ ಅದ್ಭುತವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ ಮ್ಯಾಮ್. ಕಲೆಕ್ಷನ್ಸಿಂದ ಹಿಡಿದು ನಂಬರ್ ಆಫ್ ಸ್ಕ್ರೀನ್ಸ್ ಜಾಸ್ತಿ ಆಗಿದೆ, ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಇವ್ರಿಗೆ ಒಳ್ಳೆ ರೆಕಗ್ನಿಷನ್ ಸಿಗ್ತಾ ಇದೆ. ಅಲ್ಲೆಲ್ಲ ತಮಿಳ್ ಆರ್ಟಿಸ್ಟ್ಗಳು ಹೋಗಿ ನೋಡ್ತಾ ಇದ್ದಾರೆ, ತುಂಬ ಜನ ನನಗೆ ಟೆಕ್ಸ್ಟ್ ಕಳಿಸ್ತಾ ಇದ್ದಾರೆ. ಆ ವರ್ಡ್ ಆಫ್ ಮೌತ್ ಭಾಳ ಹರಡ್ತಾ ಇದೆ ತಮಿಳಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಅವರಲ್ಲಿಂದ ಬಂದಿರೋದ್ರಿಂದ, ದಾನೂರಲ್ಲಿ ಬಂದಿರೋದ್ರಿಂದ ಐ ಆಮ್ ವೆರಿ ಹ್ಯಾಪಿ ಫಾರ್ ದೋಸ್ ಟು ದಟ್ ಅವ್ರ ಊರಲ್ಲಿ ಅದನ್ನು ಸೌಂಡ್ ಆಗಿ ಅವರಿಗೆ ಪಕ್ಕದ ಊರಲ್ಲಿ ಮಾತ್ರ ಹೆಸರು ಮಾಡೋದು ಅಂತ ಬರೋದು ಬೇಡ, ಅವ್ರ ಊರಲ್ಲಿ ಹೆಸರು ಮಾಡಿ ನನ್ನ ಆಸೆ. ಇಟ್ಸ್ ಡೂಯಿಂಗ್ ವೆರಿ ವೆಲ್. How about in Malayalam and Hindi? It's releasing now, ma'am. Okay. Next week. Thank you so much. ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳು. ನಾನು ಒಂದು ಸೆಕೆಂಡ್, ಪ್ರತಿಯೊಬ್ಬರಿಗೂ ನಾನು ಆವಾಗಲೇ ಮಧ್ಯದಲ್ಲಿ ಒಂದು ಟಾಪಿಕ್ ಬಂದಾಗ ನಿಮಗೆ ನಾನೇನೋ ಕೋರಿಕೆ ಹಾಕಿದ್ದೆ. ನನ್ನ ಚಿತ್ರರಂಗದ ಪರವಾಗಿ ನಾನು ನಿಮ್ಮಲ್ಲಿ ಕೆಲವರಿಗೆ ಕೇಳ್ಕೊತೀನಿ, ಯಾರು ಬೇಕು ಅಂತ ಮಾಡ್ತೀರಾ ಅಥವಾ ಆ ಥರ ಅಲ್ಲ. ಏನಾಗುತ್ತೆ, ನಮ್ಮ ಚಿತ್ರರಂಗದಲ್ಲೂ ಕೆಲವು ಕಿರಿಯರಿದ್ದಾರೆ, ಅವರಿನ್ನೂ ಬೆಳೀತಾ ಇದ್ದಾರೆ. ಅವರಿಗೆ ಅವ್ರು ಬೆಳೆದ್ರೇ ನಮ್ಮ ಮುಂದಿನ ಚಿತ್ರರಂಗ ಬೆಳೆಯೋಕ್ಕೆ ಸಾಧ್ಯ ಅಥವಾ ಒಂದು ಮುಂದೆ ಹೋಗೋಕ್ಕೆ ಸಾಧ್ಯ. ಇಲ್ಲಿ ಯಾರಿಗೂ ನೋವು ಕೊಡಬೇಕಂತ ಏನು ಮಾತಾಡಲ್ಲ, ಇಂಡೈರೆಕ್ಟಾಗಿ ಯಾರು ಮಾತಾಡಲ್ಲ. ಮಾತಾಡಬೇಕು ಅಂದರೆ ಒಂದು ಅಟ್ಲೀಸ್ಟ್ ನಮ್ಮಂಥವ್ರು ಈ ಕೂತಿರೋ ದೇವರಿಟ್ಟಿರೋ ಜಾಗದಲ್ಲಿ ನಾವೇನಾರು ಹೇಳಬೇಕಾ, ಡೈರೆಕ್ಟಾಗಿ ಹೇಳೋವಂಥ ತಾಕತ್ತು, ಬುದ್ಧಿ, ಮಾತು ಎಲ್ಲದೂ ಭಗವಂತ ಕೊಟ್ಟಿರಬೇಕಾದ್ರೆ ನಾವು ಇಂಡೈರೆಕ್ಟಾಗಿ ಯಾರಿಗೂ ಏನು ಹೇಳ್ತಾ ಇಲ್ಲ. ಸೊ ವಾಟ್ ಎವರ್ ವಿ ಸೇ ಇಟ್ ಈಸ್ ಡೈರೆಕ್ಟ್. ಆ್ಯಂಡ್ ಐ ಥಿಂಕ್ ಇದನ್ನು ನಾನು ನಿಮ್ಮಲ್ಲಿ ಕೇಳ್ಕೊತಾ ಇರೋದು ಏನಕ್ಕೆ ಅಂತಂದರೆ, ಆ ವಾತಾವರಣ ಬೇಡ. ಚಿತ್ರರಂಗ ನಿಜವಾಗ್ಲೂ ಬರೀ ಒಂದು ಮ್ಯಾಕ್ಸ್ ಆಗಲಿ, ಕೆಲವು ಸಿನಿಮಾಗಳಾಗಲಿ ಯಾವುದು ಅಲ್ಲ, ತುಂಬ ಸಿನಿಮಾಗಳು ಓಡಬೇಕು, ಹೊಸೊಬ್ಬರು ಸಿನಿಮಾ ಓಡಬೇಕು. ಪ್ರತಿಯೊಬ್ಬರು ಸಿನಿಮಾ ಓಡಿದ್ರೆ ಈ ಥರ ಪ್ರೆಸ್ ಮೀಟ್ಸ್ ಪದೇ ಆಗುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಚಿತ್ರರಂಗ ಬಹಳ ಒಂಥರ ಇಟ್ ವಾಸ್ ಊಸಿಂಗ್ ವಿತ್ ಎನರ್ಜಿ. ಅದು ಡೌನ್ ಆಗ್ತಾ ಇದೆ ಅಂದರೆ ಕಾರಣ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಸಕ್ಸಸ್ ರೇಷಿಯೋಸ್, ರಿಲೀಸಸ್. ಅದಷ್ಟು ಆಗಬೇಕು. ಯಾಕಂತಂದರೆ ದಿಸ್ ಇಸ್ ದ ಓನ್ಲಿ ಥಿಂಗ್ ವಿ ನೋ. ಕನ್ನಡ ಒಂದೇ ನಮಗೆ ಮಾತಾಡೋಕ್ಕೆ, ಕನ್ನಡ ಸಿನಿಮಾಗಳು ಮಾಡೋಕ್ಕೆ ಬರೋದು ಎಲ್ಲರಿಗೂ. ನೀವುಗಳು ನೋಡಿ ಆಸೆ ಪಡೋದು, ಖುಷಿ ಪಡೋದು ಕನ್ನಡ ಸಿನಿಮಾ ಗೆದ್ದಾಗಲೇ. ಇದನ್ನು ನಾನು ರಿಕ್ವೆಸ್ಟ್ ಅಂದ್ಕೊಳ್ಳಿ, ನಾನು ಯಾರಿಗೂ ನೋಯಿಸ್ಬೇಕು ಅಂತ ಮಾತಾಡಿದ್ದಲ್ಲ ಇದು. ಆ್ಯಂಡ್ ಯಾರು ಟಾಂಟ್ ಕೊಡಬೇಕಾಗಿಲ್ಲ ಸರ್. ಎಲ್ಲ ನಮ್ಮ ಚಿತ್ರರಂಗದವರು, ನಮ್ಮ ಸಹೋದರರೇ, ಎಲ್ಲರೂ ಅವ್ರವ್ರ ನೋವುಗಳಲ್ಲಿರ್ತಾರೆ. ಅವ್ರಿಗೆ ಬಿಡಬೇಕು. ಎಕ್ಸ್ಟ್ರಾ ಉರಿತಾರೋ ಬೆಂಕಿಗೆ ಎಣ್ಣೆ ಹಾಕಬಾರ್ದು, ಆಗಿರೋ ಗಾಯಕ್ಕೆ ಉಪ್ಪು ಹಾಕಬಾರ್ದು. ಅಲ್ಲಿಗೆ ಬಿಟ್ಬಿಟ್ಟು ಮನಸ್ಸು ಒಳಗಡೆ ಒಂದಿಷ್ಟು ನಗು ಹಾಕೋಣ, ನಗಾಡೋಣ, ಖುಷಿಯಾಗಿರೋಣ, ಎಣ್ಣೆ ಹೊಡೆಯೋಣ, ಖುಷಿಯಾಗಿರೋಣ. ಥ್ಯಾಂಕ್ ಯು.